ನಾವು ಪ್ರತಿದಿನ ಮಾತಾಡುವಂತಹ ಪ್ರತಿ ಪ್ರತಿ ವಿಷಯನ ತಗೊಂಡಾಗ ನಾವೇನೇ ಮಾತಾಡಿದ್ರು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಗುರುಜಿ. ಮುಂದಾಲೋಚನೆಯನ್ನು ದೃಷ್ಟಿ ಇದು. ಈಗ ಮುಂದೇನಾಗುತ್ತೆ ಅನ್ನೋದನ್ನ ಆ ಈಗ ಕಾಲಜ್ಞಾನಿಗಳು ಬರೆದಿರ್ತಾರೆ, ಹೇಳಿರ್ತಾರೆ. ಹಾಗೆ ನಮ್ಮ ಗುರೂಜಿನೂ ಕೂಡ ಇದನ್ನೆಲ್ಲ ಸತ್ಯವಾದ ವಿಚಾರನ ತಿಳಿಸ್ತಾ ಇದ್ದಾರೆ. ನಾನು ಗುರೂಜಿ ತುಂಬಾ ವರ್ಷಗಳಿಂದ ನನ್ನ ಸಂಕಲ್ಪ ಒಂದು ಉತ್ತಮ ಸಮಾಜ ಸೇವೆ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಾನು ಯೋಚಿಸ್ತಿದ್ದಾಗ ಒಂದು 4 ಎಕರೆ ಜಮೀನು, ಈಗ ಎಲ್ಲಿ ನೋಡಿದ್ರು ಲೇಔಟ್ ಮಾಡ್ತಾ ಇದೀವಿ, ಮಾರ್ತಾ ಇದೀವಿ, ಜಮೀನು ಸೈಟು ಉಳಿಸ್ಕೊಳ್ತಾ ಇಲ್ಲ. ಎಲ್ಲನೂ ಒಂದು ಕೃಷಿ ಅನ್ನೋದು ಬರ್ತಾ ಇಲ್ಲ. ನಮಗೆ ದುಡ್ಡು ಬೇಕು, ಏನೇನೋ ನಾವು ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಅದು ಮಾರ್ತಾ ಇದೀವಿ. ಈಗ ನಾವಿಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೀವಿ ಗುರೂಜಿ, ಅದನ್ನ ಆದಷ್ಟು ಉಳಿಸ್ಕೊಂಡು ಕೃಷಿ ಜಮೀನು ಇವೆಲ್ಲ ನಾವು ಬೆಳಿಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಅಲ್ಲಿ ಒಂದು ದೊಡ್ಡ ಒಂದು ಪಿರಮಿಡ್ ಕ್ಷೇತ್ರ ಮಾಡ್ಬೇಕು. ಈಗ ತುಮಕೂರು ಭಾಗ ಆಗ್ಬೋದು, ಪ್ರತಿಯೊಂದು ಯಾವ್ಯಾವ ಜಿಲ್ಲೆ ಇದಾವೆ ಜಿಲ್ಲೆಗಳಲ್ಲಿ ನಾವೇ ಈ ರೀತಿಯ ಉನ್ನತ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆಗೆ ಅದು ಹೆಲ್ಪ್ ಆಗುತ್ತೆ. ನಾವೇ ಸುಮ್ನೆ ಕೈ ಕಟ್ಕೊಂಡು ಕೂತ್ಕೊಂಡು ಬ್ಲೈಂಡ್ ಆಗಿದ್ರೆ ಯಾವುದು ಸಾಧ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ಹೆಣ್ಮಕ್ಳ ಆಗಾದ್ರೆ ಹೆಣ್ಣು ಹುಟ್ಟಿದೆ ಬೇಡ ಅಂತ ಗರ್ಭಪಾತ ಮಾಡಿಸೋದು, ಹೆಣ್ಮಕ್ಳು ಬೇಡ ಗಂಡ್ಮಕ್ಳು ಬೇಕು ವಂಶೋದ್ಧಾರಕ್ಕೆ ಅನ್ನೋದು, ಇದೆಲ್ಲ ನಡೀತಾ ಇತ್ತು. ಅದೆಲ್ಲ ಮಾಡ್ತಿರೋದ್ರಿಂದ ಈಗೇನಾಗಿದೆ ಗುರುಜಿ, ಇಲ್ಲಿ ನಾನು ಈಗ ಮಾತಾಡ್ಬೇಕು. ಗ್ರೂಪ್ಸ್ ಇಂದ ಕಾಲ್ ಬರ್ತಾ ಇದು ಏನು ಅಂತ ಅಂದ್ರೆ, ನನಗೆ ಮದ್ವೆ ಆಗಿಲ್ಲ, 40 ವರ್ಷ ಆಗಿದೆ, 45 ವರ್ಷ ಆಗಿದೆ, ಹೆಣ್ ಸಿಗ್ತಾ ಇಲ್ಲ ಅನ್ನೋದು ಈಗ ಬರ್ತಾ ಇದೆ ಗುರುಜಿ. ಶಿವಂಬು ಚಿಕಿತ್ಸೆ ಹೇಗ್ ಮಾಡ್ಕೊಳ್ಳೋದು, ಮತ್ತೆ ಫೌಂಡೇಶನ್ ಎಲ್ಲಿದೆ, ಇಲ್ಲಿನ ಜ್ಞಾನ ಏನು ಅಂತ ಕಾಲ್ ಬರ್ತಾ ಇತ್ತು. ಈಗ ಇದು ಸ್ಟಾರ್ಟ್ ಆಗಿದೆ. ಈಗ ಅಂದ್ರೆ ಈಗ ಇಲ್ಲೇನೆ ನಾವು ತಿಳ್ಕೊಬಹುದು. ನೀವ್ ಹೇಳ್ದಾಗೆ ಕೊರತೆ ಯಾವ ತರ ಆಗ್ತಾ ಇದೆ ಅಂತ ಅಂದ್ರೆ, ಸರಿಯಾದ ರೀತಿಯಲ್ಲಿ ಸೃಷ್ಟಿ ಆಗ್ತಾ ಇಲ್ಲ. ಸೊ ಏನ್ ಅಂದ್ರೆ ಗಂಡಸರ ಕೊರತನೋ ಇಲ್ಲಾಂದ್ರೆ ಹೆಂಡ್ರ ಕೊರತನೋ ಆಗ್ತಾ ಇರ್ತದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ನೂ ಹೆಚ್ಚಾಗತ್ತೆ ಇದು. ಎಸ್ ಗುರುಜಿ, ನಾವು ಇದೇ ರೀತಿ ನೆಗ್ಲಿಜೆನ್ಸ್ ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಯವ್ರಿಗಂತೂ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಹೇಳಿದ್ದೆಲ್ಲ ನಿಜಕ್ಕೂ ತುಂಬಾನೇ ಶಕ್ತಿ ಇದೆ ಗುರುಜಿ ಅದ್ರಲ್ಲಿ. ನಾವೆಲ್ಲ ಅದಕ್ಕೆ ಒಳ್ಳೆ ಪ್ರಯತ್ನ ಮಾಡ್ಲೇಬೇಕು. ನಾವಲ್ದೇನೆ ಮತ್ಯಾರು ಅನ್ನೋ ಪ್ರಶ್ನೆ ಹಾಕೊಂಡಾಗ ನಾವು ಕುಳಿತುಕೊಂಡು ಯೋಚನೆ ಮಾಡಿದಾಗ ಇದೆಲ್ಲ ನಮ್ಮ ಗಮನಕ್ಕೆ ಬರುತ್ತೆ ಗುರುಜಿ. ಖಂಡಿತ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ತಾನಮ್ಮ ಮೇಡಮ್, ಈ ನೈಸರ್ಗಿಕ ಕೃಷಿಯಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ನಾವು ಪಿರಮಿಡ್ಗಳನ್ನು ಬಳಸಬೇಕು. ಈಗಾಗಲೇ ಪಿರಮಿಡ್, ವ್ಯವಸಾಯಕ್ಕೋಸ್ಕರ ಪಿರಮಿಡ್ ನಾವು ಈಗಾಗಲೇ ಹುಬ್ಳಿಯಲ್ಲಿನೂ ಡಿಸ್ಪ್ಲೇ ಮಾಡಿದ್ವಿ, ಮತ್ತೆ ಬಾಗಲಕೋಟಲ್ಲಿ ಡಿಸ್ಪ್ಲೇ ಮಾಡೋಕೆ ರೆಡಿ ಮಾಡ್ತಾ ಇದ್ವಿ ಸ್ಟೇಜ್ ಮೇಲೆ. ಸೊ ವ್ಯವಸಾಯ ಕ್ಷೇತ್ರ ಅಂದ್ರೆ ಇಲ್ಲಿ ನೈಸರ್ಗಿಕ ವ್ಯವಸಾಯ ಅಂತ ಏನು ಕರಿತೀವೋ ಅದ್ರ ಜೊತೆಗೆ ಪಿರಮಿಡ್ ಶಕ್ತಿಯನ್ನು ಜೋಡಿಸ್ಕೋಬೇಕಂತ ಇನ್ನೊಂದು ವಿಷಯ ನಾನು ಹೇಳ್ತಾ ಇದ್ದೀನಿ. ಇದು ಅನೇಕ ಬಾರಿ ಹೇಳಿದ್ವಿ, ಮತ್ತೆ ಒಂದ್ಸರಿ ರಿಪೀಟ್ ಮಾಡ್ತಾ ಇದ್ವಿ. ಏನ್ ಮಾಡಬೇಕು? ವ್ಯವಸಾಯ ಕ್ಷೇತ್ರ, ನೈಸರ್ಗಿಕ ವ್ಯವಸಾಯ ಕ್ಷೇತ್ರ, 0 ಬಡ್ಜೆಟ್ ನ್ಯಾಚುರಲ್ ಫಾರ್ಮ್ ನಂಬರ್ 1. ಪ್ಲಸ್ ಏನ್ ಮಾಡಬೇಕು? ನಮ್ಮ ಪಿರಮಿಡ್ ಅನ್ನು ಅಲ್ಲಿ ಪಿರಮಿಡ್ ಶಕ್ತಿಯನ್ನು ಬಳಸ್ಕೋಬೇಕು, ಮತ್ತೆ ಧ್ಯಾನವನ್ನು ಬಳಸ್ಕೋಬೇಕು. ಪ್ರತಿಯೊಂದು ರೈತು ಆ ಪಿರಮಿಡ್ ಅಲ್ಲಿ ಕಟ್ಕೊಂಡಿದ್ರೆ, ಪಿರಮಿಡ್ ನಿರ್ಮಾಣ ಮಾಡಿದ್ರೆ, 1 ಎಕರೆಕ್ಕೆ ಉದಾಹರಣೆಗೆ ನಾವು ಕೊಡ್ತಾ ಇದ್ವಿ ಒಂದು 4 ಇಂದ 5 ಪಿರಮಿಡ್ಸು ಅಷ್ಟೇ 1 ಎಕರೆಕ್ಕೆ. ಅವಾಗ ಆ ಪಿರಮಿಡ್ಗಳು ಇಟ್ಬಿಟ್ಟು ಆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ದಿನ ಬೆಳಗ್ಗೆ ಹೋದ್ರೆ ಅಂದ್ರೆ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿದ ಮೇಲೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ. ಆಯ್ತಾ? ಅರ್ಧ ಗಂಟೆ ಧ್ಯಾನದಲ್ಲಿ ಫಸ್ಟ್ ಒಂದು ಸಂಕಲ್ಪ, ಅಂದ್ರೆ ನಿಮ್ಮ ಪೈರು ಹೇಗಿರ್ತದೆ ಅಂತಂದ್ರೆ, ಸೊ ನಿಮ್ಮ ಕಾನ್ಸಿಯಸ್ನೆಸ್, ನಿಮ್ಮ ಕಾನ್ಸಿಯಸ್ನೆಸ್ಸು ಆ ಸಸ್ಯಗಳ ಜೊತೆಗೆ ಒಂಥರ ಸಂಪರ್ಕ ಮಾಡಬಹುದು. ಆಯ್ತಾ? ಅಂದ್ರೆ ನಿಮ್ಮ ಆಳವಾದ ಮನಸ್ಸಿಂದ ನೀವು ಯಾವ ರೀತಿಯಲ್ಲಿ ಒಂದು ಸೂಚನೆಗಳು ಕಲಿಸ್ತಿರೋ ಆ ರೀತಿಯಲ್ಲೇ ಬೆಳವಣಿಗೆ ಬರುತ್ತೆ ಸಸ್ಯಗಳಲ್ಲಿ. ಅದು ನಂಬರ್ 1. ಅದಾದ್ಮೇಲೆ ಶೂನ್ಯ ಧ್ಯಾನ ಮಾಡಿ. ಆಯ್ತಾ? ಒಂದು ಅರ್ಧ ಗಂಟೆ ಶೂನ್ಯ ಧ್ಯಾನ ಮಾಡಿ, ಒಂದು 10 ನಿಮಿಷ ಸಂಕಲ್ಪ ಧ್ಯಾನ ಮಾಡಿ. ಸಂಕಲ್ಪ ಧ್ಯಾನ ಫಸ್ಟ್ 10 ನಿಮಿಷ, ಅದಾದ್ಮೇಲೆ ಅರ್ಧ ಗಂಟೆ ಶೂನ್ಯ ಧ್ಯಾನ. ತದನಂತರ ನಿಮ್ಮ ಕೆಲಸ ಮಾಡಿ, ತೋಟ ಕೆಲಸ ಮಾಡಿ, ವ್ಯವಸಾಯ ಕ್ಷೇತ್ರ ಕೆಲಸ ಮಾಡ್ತಾ ಹೋಗಿ. ಈ ರೀತಿಯಲ್ಲಿ ಪಿರಮಿಡ್ಸ್ ಅನ್ನು ಈ ಶೂನ್ಯ ವ್ಯವಸಾಯಕ್ಕೆ ಜೋಡಿಸ್ಕೊಂಡದು. ಆಯ್ತಾ? ಅಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಒಂದು ಹಸು ಇರಲೇಬೇಕಾಗತ್ತೆ. ಅದರ ಗಂಜಲೆ ಆಗ್ಬೋದು, ಗೊಬ್ಬರ ಆಗ್ಬೋದು, ಅಲ್ಲಿ ನಮಗೆ ಬೇಕು. ಸೊ ಅಫ್ಕೋರ್ಸ್ ಅದರ ಮೊಸರು ಮತ್ತೆ ಇವೆಲ್ಲ ಘನಾಮೃತ, ಜೀವಾಮೃತ ತಯಾರು ಮಾಡ್ಕೊಳ್ಳೋ ವಿಧಾನ ಹೇಳ್ತಾರೆ. ಸೊ ಈ ಪಾಲೇಕರ್ ವ್ಯವಸಾಯ ವಿಧಾನದಲ್ಲಿ ಅದೆಲ್ಲ ಬೇಕಾದ್ರೆ ನಾವು ಇನ್ನೊಂದು, ಈಗ ಬಾಗಲಕೋಟೆದಾಗಲಿ ಮತ್ತೆ ಇನ್ನೂ ಫ್ಯೂಚರಲ್ಲಿ ವಿಧ ಕ್ಷೇತ್ರದಲ್ಲಿ, ಕರ್ನಾಟಕ, ಆಂಧ್ರ ಎಲ್ಲ ಕಡೆ ವಿಧ ಕ್ಷೇತ್ರದಲ್ಲಿ ಇಂಥ ವರ್ಕ್ಶಾಪ್ಗಳು ನಾವು ಮಾಡ್ತಾ ಹೋಗೋಣ ಫೌಂಡೇಶನ್ ಇಂದ. ಆಯ್ತಾ?
ಫೌಂಡೇಶನ್ ನಾವು ಮಾಡ್ತಾ ಹೋದರೆ ಇನ್ನೂ ಹೆಚ್ಚು ಜನಕ್ಕೆ ನಾವು ತಲುಪಿಸ್ಬೋದು. ಯಾವುದು? ಪ್ರತ್ಯೇಕವಾಗಿ ಧ್ಯಾನ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಒಂದು ವರ್ಕ್ಶಾಪ್, ಆಯಿತಾ? ಜೊತೆಗೆ ಶಿವಮೊಗ್ಗ ಜೋಡಿಸ್ಕೊಳ್ಳೋಣ. ಸೊ ಮತ್ತು ಸ್ವಲ್ಪ ಮುದ್ರೆಗಳು ಆ ಜೋಡಿಸ್ಕೊಂಡ್ರೆ ಸಾಕು. ಮತ್ತು ಆಹಾರ ವಿಧಾನ, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಇಷ್ಟಿದ್ರೆ ಒಂದು ಯಾವುದೇ ಒಂದು ವರ್ಕ್ಶಾಪ್ ಅನ್ನೋದು ಸಂಪೂರ್ಣವಾಗುತ್ತೆ. ಆಯಿತಾ? ಸಂಪೂರ್ಣವಾದ ವರ್ಕ್ಶಾಪ್ ಆಗುತ್ತೆ, ನೆನಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಮಾಡಬೇಕಾಗಿರುವಂಥ ಅವಶ್ಯಕತೆ ಹೆಚ್ಚಾಗಿದೆ ಮಿತ್ರರೇ. ರೈಟ್. ದಾನಮ್ಮ ಮೇಡಮ್ ಮಾತಾಡಿ. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ. ತುಂಬಾ ತುಂಬಾ ಅದ್ಭುತವಾದ ವಿಷಯ ತಿಳಿಸಿರಿ ಸಾವಯವ ಕೃಷಿ ಬಗ್ಗೆ. ಯಾಕಂದ್ರೆ ಇವಾಗ ನನಗೆ ಬಹಳ ನೋವು ಆಗ್ತಾ ಇದೆ. ಏನಪ್ಪಾ ಇದು, ನಾವು ಎಲ್ಲ ಸೇರಿ ಏನ್ ಮಾಡ್ತಾ ಇದ್ದೀವಿ, ಭೂಮಾತೆನ ಅತ್ಯಾಚಾರ ಮಾಡ್ತಾ ಇದ್ದೀವೇನೋ ಅನಿಸ್ತಾ ಐತೆ ನನಗೆ. ಎಲ್ಲಿ ಎಷ್ಟೊಂದು ರಾಸಾಯನಿಕ ಗೊಬ್ಬರಗಳು ಹಾಕಿ ಭೂಮಾತೆಯಲ್ಲಿರುವ ಸತ್ವನ ಎಲ್ಲ ಹಾಳು ಮಾಡ್ತಾ ಇದೀವಲ್ಲ. ಈಗ ನನಗೆ 25 ವರ್ಷದ ಹಿಂದೆ ನಾನು ನನ್ನ ಮಕ್ಳು ಮಾಡ್ಕೊಳ್ಬೇಕಾದ್ರೆ ಎಲ್ಲಾ ಜನ ಬರೀ ಅಭಾಷಣ ಮಾಡ್ಕೊಳ್ಳೋರು. ಹೆಣ್ಮಕ್ಳು ಅಂದ್ರೆ ತುಂಬಾ ಜನ ಅಭಾಷಣ ಮಾಡ್ಕೊಳ್ಳೋ ಆ ಸಮಯ ಇತ್ತು. ನಾನು ಅವಾಗ 2 ಹೆಣ್ಮಕ್ಳಿಗೇನೆ ಆಪರೇಷನ್ ಮಾಡ್ಕೊಂಡ್ಬಿಟ್ಟೆ. ಸಾಕಪ್ಪ ಬೇಡ, ಇದು ಏನಿದು ಈಗ ಮಾಡ್ತಾರ ಅಂತೇಳಿ. ಇವಾಗ ನೋಡ್ರಿ, ಹೆಣ್ಣು ಸಿಗದೆ ಎಷ್ಟು ಪರದಾಡ್ತಾ ಇದಾರೆ. ಈಗ ಇದೇ ಉದಾಹರಣೆ ತಗೊಬೇಕು ಎಲ್ಲರೂ ಕೂಡ. ಈಗ ನಾವು ಆ ಭೂಮಾತೆಯನ್ನ ಸಂರಕ್ಷಣೆ ಮಾಡ್ಕೊಳ್ದಿದ್ರ ಮುಂದೆ 25 ವರ್ಷದ ಹಿಂದೆ ನಾವು ಏನ್ ತಿನ್ಬೇಕು, ತಿನ್ನಕ್ಕೆ ಪರದಾಡ್ಬೇಕಾಗ್ತದ. ಆಮೇಲೆ ತುಂಬಾ ಯಾಕೆ ನಾವು ಇಷ್ಟು ಮೂರ್ಖರಾಗಿದ್ದೀವಿ ಅಂತ ಅನಿಸಿ ನನಗೆ ನೋವು ಆಗ್ತಾ ಇತ್ತು. ನಾನು ಕೂಡ ಕೃಷಿ ಮಾಡ್ಬೇಕಂತ ಹಂಬಲ ತುಂಬಾ ಸರ್ ನನಗೆ. ಆದ್ರೆ ನಾನು ಮನೆ ಕಾಂಪೌಂಡ್ ಅಲ್ಲೇನೆ ಕೂಡ ಎಲ್ಲಾನು ಬೆಳಿತೀನಿ. ನಾನು ಹೀರೆಕಾಯಿ, ಬದನೆಕಾಯಿ ಎಲ್ಲ ಕೂಡ ಇಲ್ಲೇ ನಾವು ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿರೋದನ್ನ ಅದನ್ನ ಗೊಬ್ಬರ ತರ ಮಾಡ್ಕೊಂಡು ಮಾಡ್ತೀನಿ. ಹೊಲಗಳಲ್ಲಿ ಮಾಡ್ಬೇಕಂತ ತುಂಬಾ ಆಸೆ. ನಮ್ದು 2 ಎಕರೆ ಇದೆ. ಈ ಶೂನ್ಯ ಇದರಿಂದ ನಾವು ಮಾಡ್ಬೋದು. ನನ್ ಕಿಡ್ನಿ ಹಾಕೊಂಡು ನಾನು ಮಾಡಕ್ಕಾಗಲ್ಲ. ಯಾಕೆ ನಾನು ಮಾಡಕ್ಕಾಗಲ್ಲ? ಆಗುತ್ತೆ. ನಾನು ಹೋಗ್ಬಿಟ್ಟು ಎಲ್ಲರಿಂದ ಹೇಳಿ ಕೇಳಿ ನಿಮ್ಮಂತವ್ರನ್ನ ಕರೆಸಿಬಿಟ್ಟು ಮಾಡ್ಬೋದಲ್ಲ ಅಂತ ಧೈರ್ಯ ಬಂತು ಸರ್. ಇನ್ ಮುಂದೆ ನನಗಾಗಿ ನಾನು ಅನ್ನ ಬೆಳ್ಕೋಬೇಕು ಅಂದ್ರೆ ನಾನು ಭೂಮಿ ಕಾಯ್ಕೊಬೇಕು, ಭೂಮಿ ಸಂರಕ್ಷಣೆ ಮಾಡ್ಬೇಕು ಸರ್. ಇದು ಅದ್ಭುತವಾದ ಕ್ಲಾಸ್ ಮಾಡ್ತಾ ಇದೀರಿ ಸರ್. ಹ್ಯಾಟ್ಸ್ ಆಫ್ ನಿಮಗೆ, ಚಪ್ಪಾಳೆ ತರ್ತೀನಿ. ಎಷ್ಟು ಋಣಿ ಆಗಿರ್ತೀವಿ. ನಿಮ್ಮ ಈ ಶಿಕ್ಷಣ ನಮಗೆ ಬೇಕಾಗಿತ್ತು. ಅದ್ಭುತವಾಗಿದೆ ಸರ್. ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇನ್ನೂ ಕಲಿಯೋದು ಬಹಳ ಐತಿ, ನಿಮ್ಮಿಂದ ಕಲಿತಾ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊಸ ಧೈರ್ಯ ಬಂದಿದೆ ಸರ್. ಧ್ಯಾನದ ಜೊತೆ, ಆರೋಗ್ಯದ ಜೊತೆ ಇನ್ನೂ ಒಂದು ಹೊಸ ಧೈರ್ಯಗಳು ಬರ್ತಾ ಇದಾವೆ. ಥ್ಯಾಂಕ್ ಯು ಸರ್. ಅಶ್ವಿನಿ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು, ಧನ್ಯವಾದಗಳು ತಿಳಿಸ್ಬೇಕು ಅಶ್ವಿನಿ ಮೇಡಮ್. ನಮ್ಗೆ ಈ ಮಾತಾರ್ ಫೌಂಡೇಶನ್ ಅಲ್ಲಿ ಸಮಗ್ರ ಜೀವನ ಶೈಲಿಗೆ ಜಾಯ್ನ್ ಆಗ್ರಿ, ನಿಮಗೆ ಬೇಕಾಗಿದ್ದೆಲ್ಲ ಸಿಗ್ತದಂತ ಹೇಳಿದಾಗ ನನಗೆ ಇದು 4 ದಿನದಿಂದ ಜಾಯ್ನ್ ಆಗ್ತಿದ್ದೀನಿ. ಇಂಥ ಅದ್ಭುತ ಎಲ್ಲಿ ಇಲ್ಲ. ಈ ತರ ನಮ್ಮ ಗುರುಗಳು ಪಣ ತೊಟ್ಟು ಎಲ್ಲ ರೀತಿಯಿಂದನು ಇವಾಗ ಇಷ್ಟೇ ಫ್ಯೂಚರ್ ನೋಡು. ಹಾಸ್ಪಿಟ್ಲ್ ಬಂದಿದ ತಕ್ಷಣ ಖುಷಿ ಪಡ್ತೀವಿ, ಮೊಬೈಲ್ ಬಂದಾಗ ಖುಷಿ ಪಡ್ತೀವಿ. ಅವು ಯಾವೆಲ್ಲ ಸ್ಲೋ ಪಾಯ್ಸನ್, ಮೊಬೈಲ್ ಸ್ಲೋ ಪಾಯ್ಸನ್. ಒಂದು ಕ್ಲಾಸೇ ಮಾಡ್ಬೇಕಂದಿ ನಾನು, ಇಲ್ಲೇ ಮಾಡ್ತೀನಿ ಇದರಲ್ಲಿ. ಮೊಬೈಲ್ ಸ್ಲೋ ಪಾಯ್ಸನ್ ಹೇಗೆ ಅಂತ ಒಂದು ಕ್ಲಾಸ್ ಮಾಡೋಣ ಮೇಡಮ್ ಅವ್ರಿಗೆ ಹೇಳ್ತೀನಿ. ಭಾಳ ಅದೆಷ್ಟು ಅನುಕೂಲನೋ ಅಷ್ಟು ಅನಾನುಕೂಲ ಐತಿ. ಬೇಕಾಗಿರೋದನ್ನ ಬಳಸ್ಕೊಳ್ಳೋಣ, ಬೇಡನಲ್ಲ, ಹಿತಮಿತವಾಗಿರ್ಬೇಕು. ಎಸ್, ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಇವತ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ನಡುವೆ ಭೂಮಿನಲ್ಲಿ ಎರೆಹುಳುಗಳೇ ಪತ್ತೆನೇ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಎಲ್ಲಾದ್ರೂ ಇಷ್ಟು ದೂರ ಆಗಿದ್ರೆ ಒಂಚೂರು ಎರೆಹುಳಿ ಸಿಗೋದು. ಇವಾಗ ಎರೆಹುಳು ಅನ್ನೋದೇ ಕಾಣದೇ ಇಲ್ಲ ಭೂಮಿಲಿ. ಈ ತರ ಯಾಕೆ ಅಂದ್ರೆ ಬರೀ ಕೆಮಿಕಲ್ಸ್ ಹಾಕಿ ಅವಕ್ಕೂ ಅದು ಹೋಗುತ್ತಾ ಇಲ್ವೋ. ಈ ನಾವು ಮಾತ್ರೆಗಳನ್ನೆಲ್ಲ ನುಂಗ್ಬಾರ್ದು, ನಮಗಾಗಲ್ಲ ಶರೀರಕ್ಕೆ ಅಂತೀವಲ್ಲ, ಅದೇ ತರ ಭೂಮಿಗೆ ಬರೀ ಈ ಕೆಮಿಕಲ್ ಎಲ್ಲ ಹಾಕಿ, ರಾಸಾಯನಿಕ ಗೊಬ್ಬರಗಳು ಹಾಕಿ ಭೂಮಿ ಕೂಡ ಎಲ್ಲ ಹದಗೆಟ್ಟು ಹೋಗಿದೆ. ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಅದರಿಂದಾನೇ ಎರೆಹುಳುಗಳು ಸತ್ತೋಗಿರ್ಬಹುದು ಅಂತ ನನಗೆ ಅನಿಸ್ತಾ ಇತ್ತು. ಯಾಕೆಂದ್ರೆ ಒಂದಿಷ್ಟು ದೂರ ಒದ್ದೆ ಇರೋ ಕಡೆ, ಏನಾದ್ರು ತೆವ ಇರೋ ಕಡೆ ಆಗಿದ್ರೆ ಎರೆಹುಳೆ ಕಾಣೋದು ಮೊದ್ಲು. ಇವಾಗ ಕಾಣೋದೇ ಇಲ್ಲ, ಅದು ನಾಶ ಆಗ್ಬಿಟ್ಟಿದೆ ಸುಮಾರೆಲ್ಲ. ಯಾಕೆಂದ್ರೆ ಸೂಕ್ಷ್ಮ ಕ್ರಿಮಿಗಳನ್ನ ನಾಶ ಮಾಡೋದಕ್ಕೆ ನಾವು ಮೇಲಿಂದ ಹಾಕುವಂತ ವಿಷ ಆಹಾರಗಳೇ ಅವಕ್ಕೂ ನಾವು ಭೂಮಿಗೆ ಆಹಾರ ಕೊಡ್ತಾ ಇದೀವಿ ಅಂತ ಆಗ್ತಾ ಇದೀವಿ, ಅದು ವಿಷನೇ ಕೊಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ನಾವು ಮಾತ್ರ ನುಂಗಲ್ಲ ಅಂತ ನಮ್ಮ ಶರೀರದ ಮೇಲೆ ಮಾತ್ರ ಮಾಡ್ಕೋತಾ ಇದೀವಿ, ಭೂತಾಯಿಗೆ ಮಾತ್ರ ವಿಷ ಉಣಿಸ್ತಾ ಇದೀವಿ. ಅದನ್ನ ನಾವು ಅರ್ಥ ಮಾಡ್ಕೊಂಡಿದೀನಿ. ಜೊತೆಗೆ ಅವಾಗೆಲ್ಲ ನಮ್ ತಂದೆ ಅವರೆಲ್ಲ ಕಸ ಗುಡ್ಸಿದ್ದು ತಿಪ್ಪೆದು, ಮತ್ತೆ ಎಲೆ ಒಂದ್ ರೆಂಬೆ ಮುರಿದೋದ್ರೆ ಆ ರೆಂಬೆನ ಅಲ್ಲೇನೆ ನೀರು ಸ್ವಲ್ಪ ಅದ್ರ ಮಣ್ಣು ಹಾಕಿ ಅದನ್ನ ಗೊಬ್ಬರ ತಯಾರಿಸ್ಬಿಟ್ಟು ಅದನ್ನ ಅಲ್ಲೇ ಹಾಕ್ತಾ ಇದ್ರು. ಈಗ ಅದನ್ನ ಮಾಡೋದಿಲ್ಲ, ತಗೊಂಡೋಗಿ ಎಲ್ಲ ಒಂದ್ ಕಡೆ ಅದನ್ನ ಬರ್ನ್ ಮಾಡೋದು, ಆ ತರ ಎಲ್ಲ ಮಾಡಿ. ಜೊತೆಗೆ ಪ್ಲಾಸ್ಟಿಕ್ ಜಾಸ್ತಿ ಬಂದ್ಮೇಲೆ ಇದೆಲ್ಲ ಜಾಸ್ತಿ ಆಗಿದೆ.
ಪ್ಲಾಸ್ಟಿಕ್ ಇಂದಾನೆ ಅರ್ಧ ಸರ್ವನಾಶ ಆಗಿದೆ ಅಂತ ಅನ್ಕೋಬಹುದು. ನನಗನ್ನಿಸ್ತು, ಹೌದು, ಎರೆಹುಳನೇ ಕಾಣ್ತಾ ಇಲ್ವಲ್ಲ, ಎಷ್ಟೋ ಪ್ರಾಣಿ ಪಕ್ಷಿಗಳ ಜೊತೆಗೆ ಇದು ಒಂದು ಸಣ್ಣದು, ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು ಇಲ್ಲ ಅನ್ಸುತ್ತೆ. ಎರೆಹುಳು ಕಾಣೋದೇ ಇಲ್ಲ. ಒಂದ್ ಏನಾಗಿದ್ರೆ ಸಾಕು ಎರೆಹುಳು ಇಷ್ಟು ಬರೋದು ದೇವರ ಕಡೆ. ಈಗ ಎಲ್ಲಾಗಿದ್ರು ಒಂದಿಷ್ಟು ಸಿಗಲ್ಲ ಎರೆಹುಳು. ಯಾಕೆಂದ್ರೆ ಅವೆಲ್ಲ ತುಂಡಾಗಿ ನಾವು ಹಾಕೋದ ಇದು ವ್ಯವಸಾಯದ ರೀತಿ ಕಬ್ಬಣದಲ್ಲಿ ಹಾಕೊಂಡು ಚೆನ್ನಾಗಿ ಅದನ್ನ ಕತ್ತರಿಸ್ಬಿಡೋದು. ಈ ತರ ಆವಾಗ ಮರದ ನೇಗ್ಲಲ್ಲಿ ಎಲ್ಲ ಉಳ್ತಾ ಇದ್ರು. ಅವಾಗ ಅದೇಟಾದ್ರೂ ಮತ್ತೆ ಅದ್ರ ಜೀವ ಬರ್ತಾ ಇತ್ತು. ಇವಾಗ ಆ ತರ ಇಲ್ಲ ಅಂತ ಅನ್ಕೋತಾ ಇದೀನಿ ಗುರುಗಳೇ. ಮತ್ತೆ ನಾವೇನಪ್ಪಾ ಅಂತಂದ್ರೆ, ಒಂದು ಹೆಣ್ಣು ಮಗುವಿನ ವಿಷಯದಲ್ಲಿ ತಗೊಂಡ್ರು ಜನ, ಗಂಡಸರು ಅಷ್ಟೇನೆ, ಸ್ವಲ್ಪ ವ್ಯಾಘ್ರದ ರೂಪವಾಗಿ ವರ್ತಿಸಿ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಕೊಟ್ಬಿಟ್ಟು ಹೆಣ್ಣು ಜನ್ಮ ಬೇಡ ಅನ್ನೋಷ್ಟು ಮಟ್ಟಿಗೆ ತೊಂದರೆ ಆಗಿದೆ. ಅದರಿಂದ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕು. ಗಂಡಸರಿಗಾಗ್ಲಿ ಹೆಂಗಸರು ಆತರ ಇದಾರೆ, ಬರೀ ಗಂಡಸರೇ ಕೆಟ್ಟವ್ರಲ್ಲ ಈಗ ಇದಾರೆ. ಏನಪ್ಪಾ, ಮೊದ್ಲೆಲ್ಲ 20-25 ವರ್ಷದ ಹಿಂದ್ಗಡೆ ಬೀದಿ ನಾಟಕ ಅಂತ ಮಾಡಿ ಅರಿವು ಮೂಡಿಸ್ತಾ ಇದ್ರು. ಬೀದಿಲಿ ನಾಟಕ ಮಾಡ್ತಾ ಇದ್ರು, ಒಂದ್ ಸ್ಟೇಜ್ ಹಾಕೊಂಡು ಚಿಕ್ಕದಾಗಿ ಜನಗಳಿಗೆ ಅರಿವು ಮೂಡ್ಸಕ್ಕೆ. ಆತರ ದೊಡ್ಡ ಸ್ಟೇಜೇ ಬೇಕಿಲ್ಲ ಜನಗಳಿಗೆ ಅರಿವು ಮೂಡ್ಸಕ್ಕೆ. ಎಲ್ಲಾದ್ರೂ ಅರ್ಧ ಗಂಟೆ 1 ಗಂಟೆ ಟೈಮ್ ಸಿಕ್ಕಿದಾಗ ಬೀದಿ ನಾಟಕದ ತರ ಏನಾದ್ರು ಮಾಡಕ್ಕೆ ಯಾರಾದ್ರೂ ಏರ್ಪಾಡು ಮಾಡೋದು, ಯಾರಿಗಾದ್ರು ಮೋಟಿವೇಶನ್ ಮಾಡಿದ್ರೆ ಆಗತ್ತೇನೋ ಅಂತ ಅನಿಸ್ತು. ಯಾಕೆಂದ್ರೆ ಜನಗಳಿಗೆ ಒಂದ್ 100-150 ಜನ ನಿಂತ್ಕೊಂಡು ಕೇಳಿದ್ರು ಸ್ವಲ್ಪ ಅರಿವು ಬರುತ್ತೆ. ಅದ್ರಲ್ಲಿ ಒಂದ್ ಇಬ್ಬರಿಗಾದ್ರೂ ಅರಿವು ಬಂದ್ರೆ, ನನ್ನೊಬ್ರಿಂದ ನನ್ನೊಬ್ರಿಂದ ಆಗತ್ತೆ ಅಂತ ಎಲ್ರು ಅನ್ಕೊಂಡು ಅದಕ್ಕೊಂದು ಕಥೆ ಇದೆ. ಒಂದು ನಾನೊಬ್ರ ಕೈಲಿ ಏನೂ ರೈಟ್. ಆಗಲ್ಲ ಅಂತ ಬಿಟ್ಬಿಟ್ರೆ ಏನೂ ಆಗೋದೇ ಇಲ್ಲ. 10 ಜನ ಸೇರಿದ್ರೆ ಚಪ್ಪಾಳೆ. ನನ್ನ ಅನಿಸಿಕೆ ಇದಿತ್ತು ಗುರುಜಿ. ಅವಕಾಶ ರೈಟ್. ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನಗೆ ಗೊತ್ತಿದ್ದಷ್ಟು ವಿಷಯ ಹಂಚ್ಕೊಂಡೆ. ಧನ್ಯವಾದಗಳು. ಸೊ ಎರೆಹುಳ ಅನ್ನೋದು ಅದು ಖಂಡಿತ ಮಾಯ ಆಗಿದೆ. ಯಾಕಂದ್ರೆ ಅದಕ್ಕೆ ಅವಕಾಶನೇ ಇಲ್ಲ. ಅದು ಭೂಮಿ ಒಳಗಡೆ ಹೋಗಿ, ಈಗ ಭೂಮಿ ಏನಾಗಿದೆ, ಒಂಥರ ಗಟ್ಟಿಯಾಗಿ ತಯಾರಾಗಿದೆ. ಅಂದ್ರೆ ಗಟ್ಟಿಯಾಗಿದ್ರೆ ಒಂಥರ ಹಾರ್ಡ್ ಸಾಯಿಲ್ ತರ ತಯಾರಾಗಿದೆ, ಪ್ಲಾಸ್ಟಿಕ್ ತರ. ಅದು ಎರೆಹುಳ ಒಳಗಡೆ ಹೋಗಿ 15 ಫೀಟ್ ಒಳಗಡೆ ಹೋಗಿ ಅಲ್ಲಿಂದ ಈ ಒಂದು ಹೋಲ್ಸ್ ಮಾಡ್ಕೊಂತ ಬರ್ತದೆ. ಅವಾಗೇನಂದ್ರೆ, ಈ ಯಾವಾಗ ಮಳೆ ಬರ್ತದೋ ಆ ಮಳೆ ನೀರನ್ನು ಭೂಗರ್ಭ ಒಳಗಡೆ ಹೋಗ್ಬೇಕಂತಂದ್ರೆ ಆ ಭೂತಾಯಿ ಒಳಗಡೆ ಹೋಗ್ಬೇಕು, ಹೋಗಿ ಅಲ್ಲಿ ನಿಕ್ಷಿಪ್ತವಾಗತ್ತೆ. ಮತ್ತೆ ಈ ಬಿಸಿಲು ಕಾಲದಲ್ಲಿ ಆ ನೀರೇ ಸ್ವಲ್ಪ 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 ಈ ಸೂಕ್ಷ್ಮ ಜೀವಿಗಳ ಮುಖಾಂತರ ಇವೆಲ್ಲ ಒಳಗಡೆ ವ್ಯವಸಾಯ ಮಾಡ್ತಾ ಇರ್ತವಲ್ಲ, ಆ ನೀರೇ ಮತ್ತೆ ಸಸ್ಯಗಳ ಬೆರಳು ಅಂತವೆ ಅದಕ್ಕೂ ಸೇರ್ತದೆ. ಅವಾಗ ಬೆರಳು ಆ ನೀರನ್ನು ತಗೊಂಡೇ ಆ ಜೀವನವನ್ನು ಸಾಗಿಸ್ತವೆ. ಅದು ಆಗ್ತಾ ಇಲ್ಲ ಈಗ. ಎಸ್, ಸನೇಗೌಡ ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ಹೊಲದಲ್ಲಿ ಇರೋದು ನಾನು ಇವಾಗ ಟೋಟಲ್ ಹೇಳ್ಬೇಕಂದ್ರೆ ಒಂದ್ ಎಕರೆ ಜಮೀನ್ ಕಂಪ್ಲೀಟ್ ನಾನು ಶೂನ್ಯ ಕೃಷಿ ಅಂತ ಹೇಳ್ತಾರೆ ಗುರುಜಿ. ಆತರ ಯಾವುದೇ ತರದ ಇವನ್ ಬಳಸಿಲ್ಲ. ಅದಕ್ಕೆ ಪ್ರತಿದಿನ ನಾನು ಹೊಲಕ್ಕೆ ಮನೆಯಲ್ಲಿ ಇರ್ತಕ್ಕಂಥ ಸಗಣಿ ಗಂಜಲ ಮಿಕ್ಸ್ ಮಾಡಿ ನೀರ್ ಹಾಕಿ ಕಲಸಿ ತೆಳ್ಳಗ್ ಮಾಡಿ ಗಿಡದ ಬುಡಕ್ ತಂದು ಹಾಕ್ತೇನೆ. ಗಿಡ ಸುತ್ತಲಿಗೆ ಹಿಂಗ್ ಸುರಿ ಬಿಡ್ತೇನೆ. ಅದ್ರಲ್ಲಿ ಈಗ ನೋಡ್ಬೋದು ಎಷ್ಟು ಪ್ರಮಾಣದಲ್ಲಿ ಬೇರುಗಳು ಕಾಣ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಹೌದಾ, ಅವೆಲ್ಲ ಬೇರುಗಳು ನೋಡ್ಜಿ ಗುರುಜಿ, ಇಷ್ಟೊಂದು ಇದಾಗಿದೆ. ಮತ್ತೆ ನಾವು ಏನಾಗಿದೆ ಅಂತಂದ್ರೆ, ಜನರಿಗೆ ತಮ್ಮ ಮನುಷ್ಯರ ಆರೋಗ್ಯದ ಬಗ್ಗೆನೂ ಗೊತ್ತಿಲ್ಲ, ಜೀವರಾಶಿಗಳು ಮತ್ತು ಬೆಳೆಗಳ ಆರೋಗ್ಯದ ಕೂಡ ಯಾವ ತರ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ. ಪ್ರತಿ ವರ್ಷ ಹೆಚ್ಚಿಗೆ ಭಾರ ಇರ್ತಕ್ಕಂಥ ಗಾಡಿಯಿಂದ ಉಳುಮೆ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಸತ್ತು ಹೋಗ್ತಾ ಇದಾವೆ. ಹಿಂದೆಲ್ಲ ಎತ್ತಿನ ಬೇಸಾಯ ಮಾಡೋದ್ರಾಗ ಅಷ್ಟು ಹಾಳಾಗ್ತಾ ಇರಲಿಲ್ಲ. ಅದು ಒಂದು ಲಾಸ್ ಆಗ್ತಾ ಇದೆ. ಜೊತೆಗೆ ಪದೇ ಬೇರ್ಗಳನ್ನ ಹರಿಯೋದ್ರಿಂದ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಗಿಡ ತನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ ಮತ್ತೆ ಹೊಸ ಬೇರ್ಗಳು ರೆಡಿ ಮಾಡ್ಬೇಕತ್ತೆ. ಅದ್ರ ಆಯುಷ್ಯ ಬರೀ ಬ್ಯಾಲೆನ್ಸ್ ಬೇರ್ ಹುಟ್ಟಿಸೋದ್ರೊಳಗನ ಹೋಗುತ್ತೆ, ನಿಮ್ಗೆ ಫಲ ಕೂಡ ಕಡಿಮೆ ಆಗುತ್ತೆ. ಈ ತರದ್ದು ಇವೆಲ್ಲ ಸಾಮಾನ್ಯ ಜ್ಞಾನಗಳು. ಇವುಗಳ ಬಗ್ಗೆ ರೈತರಿಗೆ ಗೊತ್ತಿಲ್ದಂಗೆ ಇವತ್ತು ಖರ್ಚು ಜಾಸ್ತಿ ಮಾಡ್ಕೊಳ್ತಾ ಇದಾರೆ. ಹೊರಗಡೆ ತರ್ತಕ್ಕಂಥ ಗೊಬ್ಬರಗಳಿಂದ ಖರ್ಚು ಜಾಸ್ತಿ ಆಗ್ತದೆ. ದನ ಹಸ ಕಟ್ಟಕ್ ತಯಾರಿಲ್ಲ, ಅದನ್ನ ಚಾಕ್ರಿ ಮಾಡಕ್ ತಯಾರಿಲ್ಲ. ಹಂಗಾಗ್ಬಿಟ್ಟು ಆ ಗೊಬ್ಬರ ಇಲ್ಲದಕ್ಕೆ ಹೊರಗಡೆಯಿಂದ ಗೊಬ್ಬರ ತರೋದ್ರಿಂದ ಖರ್ಚು ಜಾಸ್ತಿ ಆಗ್ತದೆ. ಅದರಿಂದ ಸೂಕ್ಷ್ಮ ಜೀವಾಣುಗಳು ಹಾಳಾಗ್ತಾ ಇದಾವೆ ಕೆಮಿಕಲ್ ಬಳಸೋದ್ರಿಂದ. ಇದೇ ರೈತರಿಗೆ ಇವತ್ತು ಖರ್ಚು ಜಾಸ್ತಿ ಆಗೋದು, ಇಳುವರಿ ಕಡಿಮೆ ಆಗೋದು ಆಗ್ಲಿಕ್ಕೆ ಕಾರಣ ಮೇನ್ ಆಗಿದೆ. ಈ ತಾವು ಕೊಟ್ಟಿರ್ತಕ್ಕಂಥ ಜ್ಞಾನ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಇದೆ ರೈತರನ್ನರಿಗೆ. ಅದನ್ನ ಹಂಗೆ ಬಾಯಾಗ ಹೇಳಿದ್ರೆ ಏನಂತಾರಂದ್ರೆ, ಪ್ಯಾಟ್ಯಾಗ ಕುತ್ಕೊಂಡು AC ರೂಮ್ನಾಗ ಕೂತ್ಕೊಂಡು ಮಾತಾಡೋದು ಬಹಳ ಚೆನ್ನಾಗ, ಬಂದ್ ಮಾಡಿದ್ರೆ ಗೊತ್ತಾಗತಿ ಅಂತ. ಆತರ ಒಂಥರ ಕೊಂಗ್ ಮಾತಾಡ್ಬಿಡ್ತಾರೆ ಜನಗಳು. ಬಟ್ ಈ ತರ ಈಗ ನಾನೇನು ಸ್ವತಃ ಮಾಡ್ತಾನೆ, ನನ್ಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದ್ರೆ ನನಗೆ ಪ್ಯೂರ್ ದೇಸಿ ಹಸುನೇ ಕಟ್ಟಿಬಿಟ್ಟು ಅದ್ರದ್ದು ಕಂಪ್ಲೀಟ್ ಉತ್ಪನ್ನಗಳನ್ನ ಪ್ರತಿಯೊಂದು ಆಮ್ಯಾಕ ಅದ್ರ ಕರು ಹಾಕ್ಬೇಕಾದ್ರೆ ಬರ್ತಕ್ಕಂಥ ಅವು ಎಲ್ಲವೂ, ಆನಂತರ ಅದ್ ಅಕಸ್ಮಾತ್ ಮನೆಯಲ್ಲಿ ಇರ್ತಕ್ಕಂಥ ದೇಸಿ ಹಸು ಸಾಯ್ತು ಅಂದ್ರೆ ಅದನ್ನ ಹುಗಿದ್ಬಿಟ್ಟು ಅದರಿಂದ ತಯಾರು ಮಾಡ್ತಕ್ಕಂಥ ಗೋ ಕೃಪಾಮೃತ ಅಂತ ಹೇಳ್ತಾರೆ. ಅವನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದ್ 10 ಎಕರೆ ಮೇಂಟೈನ್ ಮಾಡ್ಬೋದು ಒಂದೇ ಒಂದು ಹಸುವಿನಿಂದ. ಅದನ್ನ ಮಾಡೋದು ನನ್ಗಿನ್ನೂ ಉತ್ಸಾಹ ಬಹಳ ಇದೆ. ಬಟ್ ಮನೆಯಲ್ಲಿ ಏನಾಗ್ತದೆ ಅಂದ್ರೆ, ಇದು ಹಾಲು ಕಡಿಮೆ ಕೊಡ್ತಾವು ದೇಸಿ ಹಸುಗಳು. 1 ಲೀಟರ್ 2 ಲೀಟರ್ ಅಷ್ಟೇ ಕೊಡ್ತಾವು. ಬಟ್ ಅದು ನಮಗೆ ವಾಣಿಜ್ಯಿಕವಾಗಿ ಹಣಕಾಸಿನ ಲೆಕ್ಕದಲ್ಲಿ ಅದು ಸಾಕಾಗಲ್ಲ. ಹೊರಗಡೆ ಹಸುಗಳಾದ್ರೆ 8 ಲೀಟರ್ 10 ಲೀಟರ್ ಕೊಡ್ತಾವು. ಹಂಗಾಗ್ಬಿಟ್ಟು ಮನೆಯಲ್ಲಿ ಕೂಡ ಇಲ್ಲೂ ಕೂಡ ಕೋಆಪರೇಟ್ ಇರಲ್ಲ. ನಾವು ದುಡ್ಡು ಬರೋದಲ್ಲ, ಅದು ಅದ್ನ್ಯಾಕ್ ಕಟ್ಬೇಕು,
ಅಂತೇಳಿ ಹಿಂಗೆಲ್ಲ ಅಬ್ಜೆಕ್ಷನ್ ಮಾಡ್ತಿರ್ತಾರ. ಇದನ್ನ ನೋಡಿದಾಗ ಅನಿವಾರ್ಯವಾಗಿ ಅವ್ನ್ ಕಟ್ಬೇಕಾಗತ್ತೆ. ಬಟ್ ಅದ್ರದ್ದು ಯೂಸ್ ಇಲ್ಲ ಅಂತಲ್ಲ, ಬಹಳ ಕಡಿಮೆ ಅದ. ಅದ್ರ ಸೂಕ್ಷ್ಮ ಜೀವಾಣುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತಾವೆ ಅದು ಹೈಬ್ರಿಡ್ ಪ್ರಾಣಿಗಳಲ್ಲಿ. ಬಟ್ ಇವು ದೇಸಿ ಹಸುಗಳಲ್ಲಿ ಜಾಸ್ತಿ ಇರ್ತವೆ. ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಅದನ್ನೇ ಮಾಡಿದಾಗ ನಾವು ಪಾಳೇಕರ ಕೃಷಿ ಆಗ್ಲಿ, ಈ ತರ ಸಹಜ ಕೃಷಿ ಅಂತ ಇಲ್ಲ, ಇದನ್ನ 100% ನಾವು ಮಾಡಬಹುದು ಅಂತಕ್ಕಂಥದಕ್ಕೆ ನಾನು ಹೇಳಿಕ್ ಇಷ್ಟಪಡ್ತೀನಿ ಗುರುಜಿ. ಈ ಪಕ್ಕದಲ್ಲಿ ಕಾಣ್ತಕ್ಕಂಥ 1 ಎಕರೆಗೆ ಯಾವುದೇ ತರದ ರಾಸಾಯನಿಕ ಬಳಸಿಲ್ಲ, ಸಹಜವಾಗಿ ಹಂಗೆ ಬಿಟ್ಬಿಟ್ಟೇನಿ. ಹುಲ್ ಬೆಳೆಯುತ್ತೆ, ಬುಡದಲ್ಲಿ ಅಷ್ಟು ಕಸ ಕೀಳ್ತೀನಿ, ನೇರವಾಗಿ ಸಗಣಿ ಗೊಬ್ಬರ ತಂದು ಹಾಕ್ತಾನೆ, ಸಿಕ್ಕಾಬಟ್ಟೆ ಎರೆಹುಳು ಅದರಲ್ಲಿ ನ್ಯಾಚುರಲ್ ಆಗಿದೆ. ನಾನು ಒಂದ್ ಟೈಮ್ ತಿಂಗಳ ಗಂಟೆ ನೀರ್ ಬಿಡ್ಲಿದ್ರು ಗಿಡಗಳು ಒಣಗಲ್ಲ ಅವು. ಈ ತರ ಇದೆ. ಇದು ಈ ಕಡೆ ತೋರಿಸ್ತಾ ಇರೋದು ಫುಲ್ಲು ಗೊಬ್ಬರ ಚೆನ್ನಾಗ್ಲಿ ಅಂತ, ಮತ್ತೆ ಮಲ್ಚಿಂಗ್, ಭೂಮಿ ಕಾಯ್ಬಾರ್ದು ಅಂತ ಹೇಳಿ ಮಲ್ಚಿಂಗು ಆಗಿದೆ. ಇದು ಫುಲ್ಲಿ ಅಂತೇಳಿ ಸಿಕ್ಕಾಬಟ್ಟೆ ಬೆಳೆದಿದೆ. ಇದನ್ನ ಬರೀ ರೂಟ್ ಹೊಡೆದ್ಬಿಟ್ರೆ ಸಾಕು, ಎಷ್ಟು ಬೇಕಷ್ಟು ಫಲವತ್ತಾದ ಗೊಬ್ಬರ ಆಗುತ್ತೆ ಇದು. ಅಕಸ್ಮಾತ್ ಕಿತ್ತರು ಕೂಡ ಆಕಳಿಗೆ ಒಂದು ಮೇವಾಗಿರುತ್ತೆ. ಈ ತರದ್ದು ನಾವು ಆಲ್ಟರ್ನೇಟ್ ಮಾಡ್ಕೊಂಡಾಗ, ಅಂದ್ರೆ ಇದನ್ನೆಲ್ಲ ಸಾಮಾನ್ಯ ಜ್ಞಾನ ಇವೆಲ್ಲ ತಿಳ್ಕೊಂಡ್ ಮಾಡಿದಾಗ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ಬೋದು. ಪೌಷ್ಟಿಕ ಸಾತ್ವಿಕ ಆಹಾರನ ಪ್ರಪಂಚಕ್ಕೆ ಕೊಡ್ಬೋದು. ಭಗವಂತನ ಕೃಪೆಗೆ ಕೂಡ ಪಾತ್ರ ಆಗ್ಬೋದು. ನಮ್ಮ ಎಲ್ಲ ಆರೋಗ್ಯ ನನಸು ಮಾಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾತಾಡಕ್ ಅವಕಾಶ ಕೊಡೋದಕ್ಕಾಗಿ ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಗುರುಜಿ. ಈಗ ಹಸುವುದು ಗೊಬ್ಬರ ಮತ್ತೆ ಗಂಜಲೆ ಅದನ್ನು ಅಂದ್ರೆ ನೀವು ಸ್ವಲ್ಪ ತಯಾರು ಮಾಡಿಕೊಂಡು, ಈಗ ಗೊಬ್ಬರ ಅನ್ನೋದು ಒಣದಾಗಿದ್ರೆ ಆ ಕೇಕ್ ತಯಾರು ಮಾಡಿ ಸೇಲ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲಿ ಅದರಿಂದ ಹಣಕಾಸು ಬರಲ್ಲ ಅಂತ ಏನಿಲ್ಲ, ಹಣಕಾಸು ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು. ಇನ್ನು ಹೇಳ್ಬೇಕಂದ್ರೆ ಆ ಹಸು ಕೊಡುವಂಥ ಹಾಲು ನಾವು ತಗೊಂಡು ಹೋಗಿ ಮತ್ತೆ ನಾವು ಈ ಡೈರಿ ಕೇಂದ್ರಗಳಿಗೆ ಹಾಕಿದ್ರೆ ಬರೋದು ಹಣಕಾಸು ಇರ್ಬೋದು, ಬಟ್ ನಾವು ಮಾಡ್ತಾ ಇರೋದು ಒಂಥರ ಮೋಸನೇ, ಒಂಥರ ಒಂಥರ ವಂಚನೆ ಅದು. ಯಾಕಂದ್ರೆ ಅದು ಅದು ಆಕ್ಚುಲಿ ಈ ಇಂಗ್ಲಿಷ್ ಕೌಸ್ ಕೊಡುವಂಥದ್ದು ಹಾಲು ಅಲ್ಲ, ಅದು ಒಂದು ವೈಟ್ ಪದಾರ್ಥ ಅಷ್ಟೇ, ಬಿಳಿ ಪದಾರ್ಥ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಇಟ್ಸ್ ನಾಟ್ ಎ ಮಿಲ್ಕ್ ಅಟ್ ಆಲ್, ನೆನ್ಪಿಟ್ಕೊಳ್ಳಿ. ನಿಜ ನಿಜ ಗುರುಜಿ. ಮಿಲ್ಕ್ ಅಲ್ಲಿ ಬೇಕಾಗಿರುವಂಥದ್ದು ಇದ್ರೆ A2 ಮಿಲ್ಕ್ ಅಲ್ಲಿ A2 ಬೀಟಾ ಕಾಸಿನ್ ಅಂತ ಒಂದು ಪ್ರೋಟೀನ್ ಇದೆ, ಅದು ಸ್ವಲ್ಪ ನಮಗೆ ಸಹಾಯ ಮಾಡುವಂಥದ್ದು. ಈ A1 ಈ ಮಿಲ್ಕ್ ಅಲ್ಲಿ ಆಕ್ಚುಲಿ ಅವು ಮಿಲ್ಕ್ಗೋಸ್ಕರ ತಯಾರು ಮಾಡಿರೋದು, ಆಯ್ತಾ. ಆ ಜಂತುಗಳನ್ನು ತಯಾರು ಮಾಡಿರೋದು ಆ ಸಮಯದಲ್ಲಿ, ಅದು ಮಿಲ್ಕ್ಗೋಸ್ಕರ ಅಲ್ಲ. ಆ ವಿದೇಶಿ ಅವ್ರು ತಯಾರು ಮಾಡೋದು ಅದು ತುಂಬಾ ದೊಡ್ಡದಾಗಿ ಬೆಳೀತದೆ, ಅದು ಮಾಂಸ ಬೇಕು ಅವ್ರಿಗೆ, ಆಯ್ತಾ. ಆ ಮಾಂಸಕ್ಕೋಸ್ಕರ ಈಗ ಒಂದು ಜೀವಿ ದೊಡ್ಡದಾಗಿ ತಯಾರಾದ್ರೆ ಜಾಸ್ತಿ ಮಾಂಸ ಬರ್ತದಲ್ಲ, ಅವರ ಉದ್ದೇಶ ಅದು. ಆ ರೀತಿಯಲ್ಲಿ ಅವರು ಕ್ರಾಸ್ ಬ್ರೀಡಿಂಗ್ ಮಾಡಿ ಒಂದು ಹಂದಿಯನ್ನು ಹಸುವನ್ನು ಯಾವುದೋ ಒಂದು ಜಾತಿಯಲ್ಲಿ 2 ಜಾತಿಗಳನ್ನು ಒಂಥರ ಫಲದಿಕ್ಕನ್ನ ಮಾಡಿ ಕ್ರಾಸ್ ಬ್ರೀಡಿಂಗ್ ಮಾಡಿ ತಯಾರು ಮಾಡುವಂತ ಅದೊಂದು ಹಸು. ಆ ಹಸುವಿಂದ ಅವರು ಯೋಚನೆ ಮಾಡಿರೋದು, ಅವ್ರು ನಿರೀಕ್ಷೆ ಮಾಡಿರೋದು ಜಾಸ್ತಿ ಮಾಂಸ. ಇಲ್ಲಿ ನೋಡಿದ್ರೆ ಅದು ಚೆನ್ನಾಗಿ ಹಾಲು ಕೊಡ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿ ಸಪ್ಲೈ ಮಾಡಿದ್ರು. ನಾವು ದಡ್ಡರಾಗಿ ನಾವು ಹೆಂಗಿದೆ ಅಂದ್ರೆ ನಮ್ಮ ಜ್ಞಾನ ಎಲ್ಲ ಹೋಯ್ತು. ತಕ್ಷಶಿಲಾ ಈ ನಮ್ಮ ಅದ್ಭುತವಾದ ಯೂನಿವರ್ಸಿಟೀಸ್ ಎಲ್ಲ ಸುಟ್ಟೋಯ್ತಲ್ಲ. ಆ ಮತ್ತೆ ಅಂತ ಮಹರ್ಷಿಗಳು ಯಾರಿಲ್ಲ, ಮಹರ್ಷಿಗಳೆಲ್ಲೋ ಗುಹದಲ್ಲಿ ಇರ್ತಾರೆ. ಈ ಭೂಮಿ ಮೇಲೆ ಸಾಮಾನ್ಯ ಜನರಿಗೆ ಯಾರೋ ಹೇಳೋರು ಯಾರಿಲ್ಲ. ಇಂಥ ಪಾಲೇಕರ್ ಮಹರ್ಷಿ ಮತ್ತೆ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಮತ್ತೆ ವಿಧ ವಿಧ ಮಾಸ್ಟರ್ಗಳು ಇವರೆಲ್ಲ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಾರೆ. ಅದು ಇಲ್ಲ ಅಂದ್ರೆ ನಾವು ಎಂಥ ಕಾಡು ಜೀವನ, ಎಂಥ ಒಂಥರ ಕಾಡು ಜೀವನ ಅಂತಾರಲ್ಲ, ಆ ರೀತಿಯಲ್ಲಿ ಆಗ್ತಾ ಇತ್ತು. ನಿಜವಾಗಿ ಸ್ವಲ್ಪನ್ನ ಒಳ್ಳೇದಾಗಿದೆ ಅಂದ್ರೆ ಇವರಿಂದನೇ. ಆದರೆ ಇಲ್ಲೇನಾಗಿದೆ, ಅವರು ಹಸುನ್ ತಯಾರು ಮಾಡ್ಕೊಳ್ಳೋ ಮಾಂಸಕ್ಕೋಸ್ಕರ ನಾವು ಅದು ತಗೊಂಡು ಬಂದು ಒಂದು ದಡ್ಡರಾಗಿ, ಒಂದು ಮೂರ್ಖರಾಗಿ, ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ವಿಜ್ಞಾನಿಗಳಿದ್ದಾರೆ ನಮ್ಮ ದೇಶದಲ್ಲಿ, ಇಷ್ಟೆಲ್ಲ ಓದ್ತಾರೆ, ಇಷ್ಟೆಲ್ಲ ತಿಳ್ಕೊತಾರೆ ಅಂದ್ರೆ ಇವ್ರಿಗೇನು ಮಾನವೀಯತೆ ಇಲ್ಲ ಅಂತ ಅನಿಸುತ್ತೆ. ಮಾನವೀಯತೆ ಇದ್ದಿದ್ರೆ ಈ ತರ ತಗೊಂಡೋದಿ ಈ ರೈತರಿಗೆ ಯಾಕೆ ಅವ್ರ ತಲೆ ಮೇಲೆ ಹಾಕ್ಬೇಕು? ಇನ್ನೊಂದು ಆದಾಯ ಬರುವಂತ ಮಾರ್ಗ ತೋರಿಸ್ಬೋದಾಯ್ತಲ್ಲ ಈ ವಿಜ್ಞಾನಿಗಳು. ಇದು ತಗೊಂಡು ಬಂದು ಅವ್ರ ತಲೆ ಮೇಲೆ ಹಾಕಿ ನೋಡಿ. ಈಗ ಅಲ್ಲಿ ಒಳಗಡೆ ಒಂದು ಅಲ್ಲಿ ಎಲ್ಲಿ ತಗೊಂಡ್ರು ಈ ಡೈರಿ ಇದ್ಯಾವುದು ಡೈರಿ ಒಂದು ಸಂಸ್ಥೆ ಇದೆ, ಎಲ್ಲ ಕಡೆ ಡೈರಿ ಸಂಸ್ಥೆ ಇದೆ, ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾರೆ ಈ ಯಾವುದು ಈ ವಿಷಯನ್ನು. ಈ ವಿಷ ಇದು ಪಾಯ್ಸನ್, ಅದು ಆಕ್ಚುಲಿ ಯಾವುದು ಈಗ ಮಿಲ್ಕ್ ಏನು ಇವರು ಕಲೆಕ್ಟ್ ಮಾಡ್ತಾರಲ್ಲ ವಿಧ ವಿಧ ಅಲಿಗಳಿಂದ, ಎಲ್ಲ ಅದು ವಿಷನೇ, ಅದು ಪಾಯ್ಸನ್. ನೆನಪಿಟ್ಕೊಳ್ಳಿ ಇದು. ಬೇಕಂದ್ರೆ ನೀವು ಓದ್ತಿರಂದ್ರೆ ಬುಕ್ ಹೇಳ್ತೀನಿ, ಡೆವಿಲ್ ಇನ್ ಮಿಲ್ಕ್ ಅಂತ ಒಂದು ಬುಕ್ ಇದೆ, ಓದಿ, ಚೆನ್ನಾಗಿ ಓದಿ. ನೀವು ಅದು ಕನ್ನಡಗೂ ಟ್ರಾನ್ಸ್ಲೇಟ್ ಮಾಡ್ತೀರಾ ಮಾಡಿ, ಬೇಕಂದ್ರೆ ಡೆವಿಲ್ ಇನ್ ಮಿಲ್ಕ್ ಅಮೆಜಾನಲ್ಲಿ ಹೋಗಿ ಪರ್ಚೇಸ್ ಮಾಡಿ, ಆಯ್ತಾ. ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ನಿಜಾಂಶ ನೀವು ತಿಳ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. BM ಹೆಗ್ಡೆ ಅವರು ಹೇಳ್ತಾ ಇದ್ರು, ದಿ ಮಿಲ್ಕ್ ಈಸ್ ಎ ಟೈಮ್ ಬಾಂಬ್ ಅಂತ. ಮಿಲ್ಕ್ ಈಸ್ ಎ ಟೈಮ್ ಬಾಂಬ್ ಅಂದ್ರೆ ಸ್ಲೋ ಪಾಯ್ಸನ್ ತರ ಅದು ಆಕ್ಚುಲಿ. ದಿನ ಸ್ವಲ್ಪ ಪಾಯ್ಸನ್ ತಗೊಂಡ್ರೆ ಹೆಂಗಿರ್ತದೆ ಹೇಳಿ, ಆ ಥರ ನಾವು ಮಕ್ಳು ಕೊಡ್ತಾ ಇರೋದು. ದಿನ ಸ್ವಲ್ಪ ಪಾಯ್ಸನ್. 25 ವರ್ಷ 30 ವರ್ಷಕ್ಕೆ BP, ಶುಗರು,
ನರ್ವ್ಸ್ ವೀಕ್ನೆಸ್ಸು, ಆರ್ಥರೈಟಿಸು, ಬೆನ್ನು ನೋವು, ಆ, ಒಂಥರ ಓಡಾಡೋಕ್ಕಾಗಲ್ಲ, ರನ್ನಿಂಗ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹುಷಾರಾಗಿ ಓಡಾಡೋಕ್ಕಾಗಲ್ಲ, ಈ ರೀತಿಯಲ್ಲಿ ಮಕ್ಕಳು ತಯಾರಾಗ್ತಾ ಇದ್ದಾರೆ. ಮತ್ತೆ ಯಾವುದಿದು ಥೈರಾಯ್ಡು, ಹಾರ್ಮೋನ್ ಇಂಬ್ಯಾಲೆನ್ಸು, ಆಮೇಲೆ ಇನ್ನು ಹೃದಯ ಪ್ರಾಬ್ಲಮ್ಸು, ಕ್ಯಾನ್ಸರು, ಇಂಥವೆಲ್ಲ ಅನೇಕ ಕಾಯಿಲೆಗಳು. ಆಮೇಲೆ ನೆಕ್ಸ್ಟು ಮಕ್ಕಳಾಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಸಂತಾನಹೀನತೆ, ಹೆಚ್ಚು ಒಂಥರ ಒತ್ತಡಿ ಯಾಕೆ ಬರುತ್ತೆ? ಅಂಥ ಹಾಲು ನೀವು ಕುಡಿದ್ರೆ ಅದರಿಂದ ಬರೋದೇ ಸ್ಟ್ರೆಸ್. ಅರ್ಥ ಆಯ್ತಾ? ಇಂಥದ್ದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಲು ಬೇಕಾಗಿಲ್ಲ, ಅದ್ರ ಬದಲಾಗಿ ಎಳ್ಳು ಲಡ್ಡು ಏನೋ ತಿಂದರೆ ಸ್ವಲ್ಪ ಕ್ಯಾಲ್ಸಿಯಂ ಸಿಗತ್ತೆ. ಇದು ಬದಲಾಗಿ ಅದು ಮಾಡ್ಕೋಬೋದು. ಇನ್ನು ಸುಣ್ಣನು ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತಾ ಇದ್ರೆ ನೀವು ಒಳ್ಳೆ ಕ್ಯಾಲ್ಸಿಯಂ ಸಿಗತ್ತೆ. ಇದು ಸಾಕಲ್ವಾ? ಅದು ಹಾಲೇ ಅಲ್ಲ, ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ಳಿ. ಅಂಥದ್ದು ನಾವು ಆಕ್ಸೆಪ್ಟ್ ಮಾಡಿ ಈ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲ ಹಳ್ಳಿಗಳು ಕೊಟ್ಬಿಟ್ಟಿದ್ದಾರೆ, ಎಲ್ಲ ರೈತರು ಕೊಟ್ಬಿಟ್ಟಿದ್ದಾರೆ. ಇದೇ ಒಂದು ದೊಡ್ಡ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಂಥ ವಿಚಿತ್ರ ಇದು. ಇದೆಲ್ಲ ಎಲ್ಲಿ ಯಾವಾಗಿಂದ ನಾವು ಇದರಿಂದ ಆಚೆ ಕಡೆ ಬರ್ತೀವೋ ನಮಗೆ ಗೊತ್ತಾಗ್ತಾ ಇಲ್ಲ. ಆಯ್ತಾ? ಸೊ ಈ ರೀತಿಯಲ್ಲಿ ಆಗಿದೆ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಅದೇ ರೀತಿಯಲ್ಲಿ ಈ ಗೊಬ್ಬರನ ಅಷ್ಟೇ, ನಾವು ನಮ್ಮ ರೈತರ ಮೇಲೆ ತಲೆ ಮೇಲೆ ಹಾಕಿರುವಂಥ ಈ ರಾಸಾಯನಿಕ ಗೊಬ್ಬರಗಳು ಏನೋ ಸ್ವಲ್ಪ ಆ ಸಮಯದಲ್ಲಿ ಯಾವುದು ನಮಗೆ ಸ್ವಾತಂತ್ರ್ಯ ಬಂದಿದ ಮೇಲೆ ಜನಕ್ಕೆ ಆಹಾರ ತಲುಪಿಸ್ಬೇಕಂದ್ರೆ ನಮಗೆ ಬೇಗ ಬೇಗ ಬೆಳಿಬೇಕು ಅಂತ ಏನೋ ಉದ್ದೇಶದಿಂದ ನಾವು ಯೋಚನೆ ಮಾಡಿಲ್ಲ. ಆ ದೇಶದಿಂದ ಕೊಟ್ಟರು ಒಂದು ಸಾಂಕೇತಿಕ ವಿಜ್ಞಾನ. ಏನಂತದು, ಅವರು 1945 ಟೈಮಲ್ಲಿ ಸೆಕೆಂಡ್ ಯುದ್ಧ ಆಗುವಾಗ ಮಿಕ್ಕಿರುವಂಥ ಎಲ್ಲ ಒಂಥರ ಅಣುಬಾಂಬ್ ತಯಾರು ಮಾಡಿರೋಂಥ ಮಿಕ್ಕಿರುವಂಥ ಸಬ್ಸ್ಟೆನ್ಸ್ ಏನಿದೆಯೋ, ಬಾಂಬ್ಗಳು ತಯಾರು ಮಾಡೋಂಥ ಆ ಪದಾರ್ಥ ಏನಿದೆಯೋ, ಆ ಪದಾರ್ಥ ಸಸ್ಯಗಳಿಗೆ ಹಾಕಿದ್ರಂತ ಸಸ್ಯಗಳು ತುಂಬ ಬೇಗ ಬೆಳೀದೆ ಅಂತ ನೋಡಿಕೊಂಡು, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ ಇದೊಂದು ವಿಜ್ಞಾನ ಥರ ಕೊಟ್ಬಿಟ್ರು. ಯಾವ ರೀತಿ ಅಂದರೆ ಅವ್ರು ಏನು ಕೊಡ್ತಾರೋ ನಾವು ತೊಗೊಂಡೋದು. ನಮಗಂತೂ ಒಂದು ಬುದ್ಧಿ ಇಲ್ಲ, ಒಂದು ಜ್ಞಾನನೂ ಇಲ್ಲ. ಅದೇನೋ ಗೊತ್ತಿಲ್ಲಪ್ಪ. ಅದೇನೋ ನಮಗೇನು ಪ್ರಾಬ್ಲಮ್ ಆಗಿದೆ, ನಮ್ಮ ಜೀನ್ಸಲ್ಲಿ ಪ್ರಾಬ್ಲಮ್ ಆಗಿದೆ, ನಾನು ಅರ್ಥ ಆಗ್ತಾ ಇಲ್ಲ. ನಮ್ಮ ವಂಶವೇ, ನಮ್ಮ ಪಾರಂಪರಿಕನೇ ಒಂಥರ ದೊಡ್ಡ ಋಷಿಮುನಿಗಳ ಪರಂಪರೆ. ಸ್ವಲ್ಪನ ಥಿಂಕ್ ಮಾಡಬೇಕಲ್ಲ ಮಾಡೋಕ್ಕೆ ಮುಂಚೆ. ಅದು ಕೊಡೋದು, ನಾವು ತಗೊಂಡೋದು ಅಷ್ಟೇನಾ? ಆ ಸಮಯದಲ್ಲಿರುವಂಥ ಪಾಲಕರಾಗ್ಬೋದು, ರೂಲಿಂಗ್ ಇರುವಂಥ ಗೌರ್ಮೆಂಟ್ ಆಗಿರ್ಬೋದು, ವ್ಯಕ್ತಿಗಳು, ವಿಶೇಷ ವ್ಯಕ್ತಿಗಳು ರಾಜ್ಯವನ್ನು ಪರಿಪಾಲನೆ ಮಾಡಿ ಅವರು ಯೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇದು. ಅವರು ಯೋಚನೆ ಮಾಡಿಲ್ಲ, ತಂದು ಹಾಕಿದ್ರು. ಈಗ ಏನೋ ದೊಡ್ಡದಾಗಿ ಬೆಳವಣಿಗೆ ಆಗ್ತದೆ, ರೈತರಿಗೂ ತುಂಬ ಆದಾಯ ಬರುತ್ತೆ. ಆದಾಯ ಬಿಟ್ಟರೆ ಪಕ್ಕಕ್ಕೂ ಆರೋಗ್ಯ ಹೋಯ್ತು. ಈಗ ಆದಾಯನೂ ಹೋಯ್ತು ಬಿಡಿ. ಒಂದು ಸ್ವಲ್ಪ ವರ್ಷಗಳಿತ್ತು ಭೂಮಿ ಸಾರವಂತವಾಗಿ, ಅದು ಹಾಕಿ 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 ಈಗ ನೋಡಿ ನಾವೆಲ್ಲ ಏನು ಮಾಡ್ತೀವಿ ರೀ, ಟ್ಯಾಬ್ಲೆಟ್ ತಿಂದು ನುಂಗಿ 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 ಏನಾಗುತ್ತೆ, ನಿಮ್ಮ ದೇಹ ವಿಷಪೂರಿತವಾದ ಆ ರೀತಿ ಆಗಿದೆ ಪರಿಸ್ಥಿತಿ. ಭೂತಾಯಿನೂ ಆ ಥರ ಆಗಿದೆ. ಇನ್ನೇನು ನೀವು ಸ್ಪಂದನೆ ಕೊಡೋದಿಲ್ಲ, ನೀವೇನು ಮಾಡಿ ಸ್ಪಂದನೆ ಕೊಡೋದಿಲ್ಲ. ಆಯ್ತಾ? ಸೊ ಆ ರೀತಿಯಲ್ಲಿ ನಾವು ತಯಾರು ಮಾಡ್ಕೊಂಡಿದ್ವಿ. ಇದೆಲ್ಲ ನಮ್ಮ ಮೂರ್ಖತ್ವ, ನಮ್ಮ ಅಜ್ಞಾನ ಅಂತ ಹೇಳ್ಬೋದು, ಇಗ್ನೋರೆನ್ಸ್ ಅಂತ ಹೇಳ್ಬೋದು. ಇದನ್ನ ಅಟ್ಲೀಸ್ಟ್ ಈಗ ಒಂಥರ ಜಾಗೃತಿಗೊಳಿಸ್ಕೊಂಡು ಮುಂದಕ್ಕೆ ಹೋಗಿಲ್ಲ ಅಂದರೆ ಇನ್ನೂ ಕಷ್ಟತರ ಜೀವನ ನಡೀಬೇಕಾಗತ್ತೆ ಭೂಮಿ ಮೇಲೆ ಅಂತ ನೆನ್ಪಿಟ್ಕೊಳ್ಳಿ. ಅವ್ರು ಕೊಟ್ಟಿರುವಂಥ ಆ ರಾಸಾಯನಿಕ ಗೊಬ್ಬರಗಳು ತಂದು ಇಲ್ಲಿ ಹಾಕಿ ಈಗ ಅದೇ ದೊಡ್ಡ ಬಿಸ್ನೆಸ್ ಆಗಿ ತಯಾರಾಗಿ ಯೂನಿವರ್ಸಿಟೀಸ್ನ ರನ್ ಮಾಡ್ತಾ ಇದ್ದಾರೆ ಅವರು. ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲ, ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರನ್ ಮಾಡೋದೇ ಆ ಗೊಬ್ಬರ ಸಂಸ್ಥೆಗಳು. ಯಾವುದದು ಈ ಅದೇ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ ಕಂಪನೀಸ್ಗಳು. ನೆನ್ಪಿಟ್ಕೊಳ್ಳಿ, ಈಗ ಮೆಡಿಕಲ್ ಯೂನಿವರ್ಸಿಟಿ ಹೇಗೆ ರನ್ ಆಗ್ತಾ ಇದೆ ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸಿಂದ. ಎರಡೂ ಒಂದೇ. ಅಲ್ಲಿ ಭೂತಾಯಿ ನಾಶ ಮಾಡೋದು, ಇಲ್ಲಿ ಮನಸ್ಸಿನ ದೇಹ ನಾಶ ಮಾಡೋದು. ಎರಡೂ ಪ್ಯಾರಲಲ್ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ರೈಟ್, ರೇವತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಸರ್, ನಾನು ಮಾಡುವ ಗೊಬ್ಬರ ತೋರ್ಸೋಣ ಅಂತ ಅನ್ಕೊಂಡೆ. ತೋರಿಸಿ. ಇದು ನನ್ನ ಮನೆಯ ವೇಸ್ಟ್ ಕುತ್ಕೊಂಡು ಕಟ್ ಮಾಡಿಬಿಟ್ಟು ಸರ್. ಏನು ನಿಮ್ದು ಫೋಟೋ ಬರ್ತಾ ಇಲ್ಲ? ಫೋಟೋ ಬರ್ತಾ ಇಲ್ಲ. ಫೋಟೋ ಬರ್ತಾ ಇಲ್ಲ, ಮತ್ತೆ ಸೌಂಡ್ ಬರ್ತಾ ಇಲ್ಲ. ಈಗ ನೆಟ್ವರ್ಕ್ ಇಶ್ಯೂ ಇದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ವಲ್ಪ ಕಾಣುತ್ತಾ? ಯಾಕಂದ್ರೆ ನಾನು ಹೊರಗೆ ಬಂದೆ. ಓಕೆ, ಇದು ಕಾಣ್ತದೆ ಸರ್?
ಎಸ್, ಕಾಣಿಸ್ತಾ ಇದೆ ಅಮ್ಮ, ಕಾಣಿಸ್ತಾ ಇದೆ. ಎಸ್, ಇದು ಎಸ್ ನಮ್ಮ ಕಿಚನ್ ವೆಟ್ ವೇಸ್ಟ್. ಎಸ್, ವೆರಿ ಗುಡ್. ವೆಟ್ ವೇಸ್ಟ್ ಇದನ್ನ ಇನ್ನೂ ಒಂದು ಆಮೇಲೆ ಕೂತ್ಕೊಂಡು ಫುಲ್ ಕಟ್ ಮಾಡಿ ಚಿಕ್ಕದಾಗಿ ಹಾ ಕಟ್ ಮಾಡಿ ಇಟ್ಟು ಹಾ ಈ ತರ ಟಬ್ಬಿಗೆ, ಇದರಲ್ಲಿ ಮಣ್ಣು ಇದೆ ಸರ್, ಬೂದಿ ಇದೆ, ಹ್ಮ್ ಆಮೇಲೆ ಎಲ್ಲ ಈ ವೆಟ್ ಏನಿದೆ ಅದನ್ನ ಕಟ್ ಮಾಡಿ ಇಲ್ಲಿ ಹಾಕಿ ಸ್ವಲ್ಪ ದಿನ ಇಟ್ಟಾಗ ಇದು ಒಳ್ಳೆ ಪುಡಿ 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 ಗೊಬ್ಬರ ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಇದನ್ನ ಗಿಡಕ್ಕೆ ಹಾಕ್ತಾನೆ, ಬೇರೆ ಯಾವ ಗೊಬ್ಬರನೂ ಹಾಕಲ್ಲ. ಆಮೇಲೆ ನಂದು ಗಾರ್ಡನ್ ಆಮೇಲೆ ತೋರಿಸ್ತೇನೆ ಸರ್. ಇನ್ನೊಂದೇನಂದ್ರೆ ನನ್ನ ಮನೆ ಮುಂದೆ ಯಾರ್ದು ಜಾಗ ಅಂತಿಲ್ಲ, ರೋಡ್ ಇದೆ, ಆಮೇಲೆ ಜಾಗ ಇದೆ ಒಂದಷ್ಟು. ಅದ್ರಲ್ಲಿ ಯಾರಾದ್ರೂ ಬರಲಿ ಅವ್ರು ಮಾಡ್ಕೊಳ್ಳುವಾಗ ಅಂತ ಹೇಳ್ಕೊಂಡು ಹಾಕಿದೆ. ಬೀನ್ಸು, ಅಲಸಂಡೆ, ಮೂಲಂಗಿ, ಟೊಮ್ಯಾಟೊ, ಆಮೇಲೆ ಬೂದಿ ಕುಂಬಳ, ಸಿಹಿ ಕುಂಬಳ, ಸೋರೆಕಾಯಿ, ಕರಿಬೇವು ಇದೆಲ್ಲ ಹಾಕಿದೆ. ಬೀನ್ಸ್ ಅಂತೂ ಸುಮಾರು ಒಂದಿಷ್ಟಿಷ್ಟು ದಿನ ಬರ್ತದೆ, ಅಲಸಂಡೆ ಬರ್ತದೆ, ಟೊಮೆಟೊ ಬರ್ತದೆ. ಸಾಮಾನ್ಯವಾಗಿ ನಾವು ಮತ್ತೆ ನೀರುಳ್ಳಿನೂ ಹಾಕಿದ್ದೇನೆ, ಅದು ಬರ್ತದೆ. ಹಸಿ ತರಕಾರಿ ನಾವು ಅದನ್ನೇ ಯೂಸ್ ಮಾಡೋದು. ಮಾರ್ಕೆಟ್ ಇಂದ ತಂದದು ಕುಕ್ ಮಾಡಿ ಅಡಿಗೆ ಬೇಯಿಸಿ ಇದ್ ಮಾಡೋದು. ಇದು ಹಸಿದೆಲ್ಲ ನಾವು ಇದನ್ನೇ ಮಾಡೋದು. ಮತ್ತೆ ಸ್ಟೀಮ್ಡ್ ವೆಜಿಟೇಬಲ್ ಅದನ್ನೇ ತಿನ್ನೋದು. ಮತ್ತೆ ಇದು ಆಕ್ಚುಲಿ ಇದು ಹನುಮಂತ ಫಲದ ಬೀಜ ಸ್ಟಾಕ್ ಮಾಡಿಟ್ಟಿದ್ದೇನೆ. ಕೆಲವರೆಲ್ಲ ಮೊನ್ನೆ ಕ್ಲಾಸ್ ತಗೊಂಡಾಗ ತನ್ನಿಂತಂದ್ರು, ಬಾಗಲಕೋಟೆಗೆ ಬರುವಾಗ ತರ್ತೇನೆ ಅಂತ. ಇದು ನನ್ನ ಮನೆಯಲ್ಲಿ ಬೆಳೀತಾ ಇರತಕ್ಕಂತ ಇದು ಅವರೇ ಅಗಲಗಲ ಈ ಪಲಾವ್ಗೆಲ್ಲ ಇಷ್ಟಿಷ್ಟ ಅಗಲ ಹಾಕ್ತಾರೆ ಸರ್. ಇದು ಆಲ್ರೆಡಿ ಇದು ಮೊಳಕೆ ಬಂದಿದೆ. ಇದು ಆಲ್ರೆಡಿ ಮೊಳಕೆ ಬಿಟ್ಟಿದೆ ಸರ್. ಇದನ್ನ ಮತ್ತೆ ನೆಡ್ತಾನೆ. ಎವ್ರಿ ಇಯರ್ ನಂದೇ ಬೀಜದಲ್ಲಿ ನಾನೇ ಮಾಡುದು. ಇಲ್ಲಿ ಫುಲ್ ಬಿಟ್ಟಿದೆ. ಆಮೇಲೆ ಹೀರೆಕಾಯಿ ಒಳಗಿದೆ ಅನ್ಸುತ್ತೆ. ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಅಂತ ಹೇಳುದು ಇಷ್ಟಿಷ್ಟದ ಬಿಟ್ಟಿದೆ. ಇವತ್ತು ಸಹ ದೋಸೆಗೆ ತಕೊಂಡ್ ಬಾ ಅಂತ ಅಲ್ಲಿ ದೋಸೆಗೆ ಅದನ್ನೇ ಮಾಡಿ ಇಟ್ಟಿದ್ದೇನೆ ಪಲ್ಯದ ಹಾಗೆ. ಇನ್ನು ಬಟರ್ ಫ್ರೂಟ್ ಇದೆ ಸರ್, ದಾಸವಾಳ ಹೋಗಿದೆ, ಪಪ್ಪಾಯಿ ಬಿಟ್ಟಿದೆ, ಬಾಳೆಗೊನೆ ಬಿಟ್ಟಿದೆ. ಅಂದ್ರೆ ಹಿಂದೆ ಹೋಗ್ಬೇಕು, ಅಲ್ಲಿ ಹೋದ್ರೆ ನೆಟ್ವರ್ಕ್ ಇರಲ್ಲ. ಸೊ ಇನ್ನೊಂದು ಒಂದು ಇಲ್ಲಿ ನಾವು ಜಾಗೃತ ಏನಂದ್ರೆ ಎಲ್ಲಾ ಸಸ್ಯಗಳ ಬೀಜಗಳು ನಿಮ್ಗೆ ಬೇಕಂದ್ರೆ ಮೈಸೂರಲ್ಲಿ ಆ ಪ್ರಾಂತದಲ್ಲಿ ಸಿಗತ್ತೆ. ಒಂದು ಕಾಂಟ್ಯಾಕ್ಟ್ ಕೊಡ್ತೀನಿ. ಅಂದ್ರೆ ಯು ಹ್ಯಾವ್ ಟು ಯೂಸ್ ಓನ್ಲಿ ನ್ಯಾಚುರಲ್, ಅಂದ್ರೆ ನಾಟ್ ಹೈಬ್ರಿಡ್ ಬಳಸಕ್ ಹೋಗ್ಬೇಡಿ. ಈಗ ನಿಮ್ಮ ಉತ್ತರ ತುಂಬಾ ಚೆನ್ನಾಗಿದೆ. ಎಸ್, ದಿಸ್ ಈಸ್ ವಾಟ್ ದಿ ಎಕ್ಸಾಂಪಲ್. ಬಹುಶಃ ಈ ಎಕ್ಸಾಂಪಲ್ ತೋರ್ಸಕ್ಕೆ ಒಂದ್ಸರಿ ಸಣ್ಣ ಒಂದು ಕಾರ್ಯಕ್ರಮನೂ ನಿಮ್ ಮನೆಗೂ ಸರ್, ನಮ್ಮ ಮನೇಲಿ ಉಂಟು ಸರ್, ನಾವು ಖಂಡಿತ ಮಾಡ್ತೇವೆ ಶಾರ್ಟ್ಲಿ ಮಾಡ್ತೇವೆ. ಒಂದು ಧ್ಯಾನ ಮತ್ತು ಈ ಸಮಗ್ರ ಸ್ವಾಸ್ಥ್ಯ ಭಾಗವಾಗಿ ಈ ನ್ಯಾಚುರಲ್ ಫಾರ್ಮಿಂಗ್ ಸೇರಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡೋಣ. ಅವಾಗ ಎಲ್ಲರೂ ತುಪ್ಪದ ಹೀರೆಕಾಯಿ ಸರ್, ಇವತ್ತು ಬೆಳಿಗ್ಗೆ ಕಿತ್ತೋದು ನನ್ನ ಬಳ್ಳಿಯಿಂದ. ಎಸ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಇದರದ್ದು ಬೀಜ ಇದೆ. ಮೊನ್ನೆ ಗೀತಾ ಈ ಬೀಜ ಅನ್ನೋದು GM ಮಾಡಿಫೈಡ್ ಬೀಜಗಳು ಬೇಡ. ಓಕೆ ಸರ್, ಇದು ಏನು ಇಲ್ಲ, ಇದರ ಒಳಗಡೆಯಿಂದಲೇ ತೆಗ್ದ ಬೀಜ. ಇದು ಹಣ್ಣಾಗ್ತದಲ್ಲ ಸರ್, ಸುಮಾರು ಹಣ್ಣಿಗೆ ಬಿಟ್ಟಿದ್ದೇನೆ. ಅದು ಹಣ್ಣಾದ್ಮೇಲೆ ಅದರ ಒಳಗೆ ಇರತಕ್ಕಂತ ಬೀಜ. ಇದಕ್ಕೆ ಏನು ಹಾಕುದಿಲ್ಲ, ಹಾಗೆ ಬಿಸಿಲಲ್ಲಿ ಒಣಗಿಸುದು. ಬಿಸಿಲಲ್ಲಿ ಇಲ್ಲ, ಅದು ಇದು ಕಾಯಿ ಒಣಗಿದ ಮೇಲೆ ಅದರೊಳಗೆ ಇರ್ತದೆ. ಎಸ್, ಆದ್ರೆ ಇದು 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 ಬೆಳೆಯುವಾಗ, ಇದು ಬಿತ್ತುವಾಗ ಏನ್ ಬೀಜಗಳು ಉಪಯೋಗಿಸಿದ್ರೆ ಇಂಪಾರ್ಟೆಂಟ್ ನಮ್ಗೆ. ಓಕೆ, ಈ ಇದು ಈ ಸಸ್ಯ ಬೆಳೆಯಕ್ ಮುಂಚೆನೆ ಈ ಸಸ್ಯಕ್ಕೆ ಏನ್ ಬೀಜಗಳು ಉಪಯೋಗಿಸಿದ್ವಿ, ವೆದರ್ ವಿ ಹ್ಯಾವ್ ಯೂಸ್ಡ್ ನ್ಯಾಚುರಲ್ ಬೀಜ ಆರ್ GM ಮಾಡಿಫೈಡ್ ಹೈಬ್ರಿಡ್ ಬೀಜ ಅನ್ನೋದು ನಾವು ನೆನ್ಪಿಟ್ಕೊಂಡು ಸ್ವಲ್ಪ ಅದ್ರ ಮೇಲೆ ಕಾಳಜಿ ವಹಿಸಿದ್ರೆ. ಮೈಸೂರಲ್ಲಿ ಒಂದು ಸಂಸ್ಥೆ ಇದೆ, ಅವರು ಅದಕ್ಕೆ ಅಡ್ರೆಸ್ ಕೊಡಿ ಸರ್. ಪ್ರತಿ ಸಸ್ಯಕ್ಕೂ ಹೋಗ್ತಾ ಇದ್ದೇವೆ ಮೈಸೂರಿಗೆ, ನೀವು ಇವತ್ತೇ ಕೊಟ್ರೆ ನಾನು ಕಳ್ಸ್ಕೊಡ್ತೀನಿ. ಪ್ರತಿ ಸಸ್ಯಕ್ಕೂ ಅವ್ರು ಕೊಡೋದು ನ್ಯಾಚುರಲ್ ಬೀಜಗಳು ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್. ಇನ್ನೊಂದೇನು ಅಂತಂದ್ರೆ ಸರ್, ಇದು ನಾನು ಎಕ್ಸೆಪ್ಟ್ ಈ ಹನುಮಂತ ಫಲ, ಬಾಕಿ ಅವರೇ ಇದೆಲ್ಲ ಇದೆಯಲ್ಲ ಸರ್, ನಮ್ಮನೇಲಿರುವ ಎಲ್ಲವೂ ಸಹ ನನ್ನ ಅಣ್ಣನ ಮನೆಯದು, ಕೊಡಗಿದು. ಅವ್ರು ಏನು ಗೊಬ್ಬರ ಹಾಕಲ್ಲ. ನನ್ನ ಅತ್ತಿಗೆ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಬದನೆಕಾಯಿ ಆಗ್ಲಿ, ಹೀರೆಕಾಯಿ ಎಲ್ಲಾನ ನನಗೊಂದು ಹಣ್ಣಾಗ್ಲಿಕ್ಕೆ ಬಿಟ್ಟು ಒಣಗಿಸಿ ಇಡ್ತಾರೆ. ನಾನು ಹೋದಾಗ ಅದು ಕೊಡ್ತಾರೆ. ನಾವು ಅಂಗಡಿಯಿಂದ ತಂದೇ ಇಲ್ಲ ಬೀಜನ. ಅಂದ್ರೆ ನಾಟಿ ತಳಿ ಅಂತ ಹೇಳ್ತೀವಿ ನಾವು, ನಾಟಿ ಬೀಜಗಳು ಅಂತ ಹೇಳ್ತೀವಿ. ಈ ನಾಟಿ ಬೀಜಗಳು ಬದಲಾಗಿ ನಾವು ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಹೈಬ್ರಿಡ್ ತರಕಾರಿಗಳೇ ಬರ್ತಾ ಇದೆ. ಯಾಕಂದ್ರೆ ಬೀಜಗಳು ತಯಾರು ಮಾಡ್ತಾ ಇರೋದು ಈ ಯಾವ್ದು ಯೂನಿವರ್ಸಿಟೀಸ್, ಈ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ತಯಾರು ಮಾಡ್ತಾ ಇರೋದು. ಅವು ತಯಾರು ಮಾಡ್ತಾ ಇರೋದೆಲ್ಲ ಆ ಉದ್ದೇಶ ಎಲ್ಲ ಅವರೆಲ್ಲ ಏನಂದ್ರೆ ಜಾಸ್ತಿ ಉತ್ಪನ್ನ ಬರಬೇಕು, ಅದು ಬೀಜದಲ್ಲಿ ಫಲವಂತ ಇದೆಯಾ ಇಲ್ಲ ಅವ್ರಿಗೆ ಏನು ಬೇಕಾಗಿಲ್ಲ, ಆ ರೀತಿಯಲ್ಲಿ ಆಗಿದೆ. ಉದಾಹರಣೆಗೆ ಒಂದು ಅಂದ್ರೆ ಹೇಳ್ಬೇಕಂದ್ರೆ ಸ್ತ್ರೀ ಮತ್ತೆ ಪುರುಷ ಅವರ
ಅವರಿಬ್ರು ಸಮಾಗ ಆಗುವಾಗ ಬರುವಂತ ಆ ಫಲ ಅದು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇವರಿಬ್ಬರ ಆರೋಗ್ಯ ಚೆನ್ನಾಗಿದ್ರೆ ಆ ಬರುವಂತ ಸ್ಪೆರ್ಮು ಮತ್ತೆ ಅಂಡ ಚೆನ್ನಾಗಿರ್ತದೆ. ಅದ್ರ ಫಲದಿಕ್ಕನಾಗುವಾಗ ಬರುವಂತ ಆ ಒಂದು ಯಾವ್ದ ಆ ಶಿಶು ಬರ್ತದೆ ಆ ಶಿಶುನು ಸಹ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ಹೈಯೆಸ್ಟ್ ಇಮ್ಯುನಿಟಿ ಸಿಗತ್ತೆ ಅಂತದಿರತ್ತೆ. ಇವರಿಬ್ಬರು ಹೆಲ್ತೇ ಸರಿ ಇಲ್ಲ ಅಂದ್ರೆ ಬರುವಂಥದ್ದು ಏನಿದೆ, ಆ ರೀತಿಯಲ್ಲಿ ಆಗಿದೆ ಈಗ. ಆ ರೀತಿಯಲ್ಲಿ ಹೈಬ್ರಿಡ್ ಬೀಜಗಳನ್ನು ತಯಾರು ಮಾಡಿದ್ದಾರೆ. ಹೈಬ್ರಿಡ್ ಬೀಜಲು ನಾವು ಹಾಕಿದ ಮೇಲೆ ಎಷ್ಟೇ ನೀವು ಸಸ್ಯಗಳು ಬೆಳೆಸಿದ್ರು ಬೆಲೆ ಬಂದ್ರು ಆ ಬೆಲೆ ಎಲ್ಲಾನು ಒಂಥರ ಹೈಬ್ರಿಡ್ ಆಗಿರ್ತದೆ. ಅದರಲ್ಲಿ ಒಳ್ಳೆ ಪೋಷಕಾಂಶಗಳಾಗಿ ಒಳ್ಳೆ ಶಕ್ತಿ ಆಗಲಿ ಇಲ್ಲ, ಅದರಲ್ಲಿ ಇಲ್ಲ. ಅದು ನಾವು ತಿಂತಾ ಇರ್ತೀವಿ, ಒಳ್ಳೆ ತರಕಾರಿಗಳು ತಿಂತಾ ಇದೀನಿ, ಹಣ್ಣುಗಳು ತಿಂತಾ ಇದೀನಿ ಅಂತ ಅನ್ಕೊಂತೀವಿ ಅಷ್ಟೇ. ಬಟ್ ಆಕ್ಚುಲಿ ಇಟ್ ಇಸ್ ನಾಟ್ ಸೊ. ಓಕೆ, ಸರ್ ನೆನಪಿಟ್ಕೊಂಡು ಪ್ರತಿಯೊಬ್ಬರು ನಾಟಿ ಬೀಜಗಳನ್ನ ಉಪಯೋಗಿಸಿ ದಯವಿಟ್ಟು. ಸರ್ ಅಂದ್ರೆ ನನಗಿದು ಬಹಳ ಇಂಪಾರ್ಟೆಂಟ್, ಅಂದ್ರೆ ಬಹಳ ಖುಷಿ ಕೊಡತ್ತಂತ ಸಬ್ಜೆಕ್ಟ್ ಸರ್. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ 12 ಗಂಟೆವರೆಗೆ ನನ್ನ ಮನೆ ಒಳಗೆ ಇರಲ್ಲ. 12 ಗಂಟೆವರೆಗೆ ಇದನ್ನ ಕಟ್ ಮಾಡೋದು, ಅಲ್ಲಿ ಹೋಗಿ ಗೊಬ್ಬರ ಹಾಕುದಲ್ಲ, ಮತ್ತೆ ನೀರುಳ್ಳಿದು ನೀರು, ಬಾಳೆಹಣ್ಣು ತಿಂದ ಸಿಪ್ಪೆದು ನೀರು, ಅಕ್ಕಿ ಎಲ್ಲ ತೊಳೆದ ನೀರು, ಅದನ್ನೆಲ್ಲ ಒಂದೊಂದು ಬಕೆಟ್ ಅಲ್ಲಿ ಸ್ಟೋರ್ ಮಾಡಿ ಇಡ್ತೇನೆ. ಒಂದು 5 days ಇಟ್ಟು ಸ್ವಲ್ಪ ಹುಳಿ ಬಂದ್ಮೇಲೆ ತಗೊಂಡೋಗಿ ಗಿಡಗಳಿಗೆ ಹಾಕ್ತೇನೆ. ಅದು ಬಿಟ್ರೆ ಏನಿಲ್ಲ. ಮತ್ತೆ ಸ್ವಲ್ಪ ಕೆಲವೊಮ್ಮೆ ಆ ಫಂಗಸ್ ಟೈಪ್ ಹುಳ ಬಂದ್ರೆ ನಂದೇ ಮನೆಯ ಮುಂದೆ ಇದಿದೆ, ಕಹಿ ಬೇವು ಸೊಪ್ಪು, ಅದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಅದರ ನೀರನ್ನೇ ಸಿಂಪಡಿಸುದು. ಯಾವ ಸ್ಪ್ರೇನು ಹಾಕಲ್ಲ, ಯಾವ ಗೊಬ್ಬರನೂ ಹಾಕುವುದಿಲ್ಲ, ಏನಿಲ್ಲ. ಮತ್ತೆ ಎರೆಹುಳು ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಆಗಿವಾಗೆಲ್ಲ ಎರೆಹುಳು ಸಿಗುತ್ತೆ, ಅದನ್ನ ನಾನು ಎಲ್ಲ ತಗೊಂಡು ಇದಕ್ಕೂ ತಂದು ಹಾಕ್ತೇನೆ, ಇಲ್ಲಾಂದ್ರೆ ಅಲ್ಲೇ ಬಿಟ್ಟು ಅಲ್ಲೇ ಗಿಡವನ್ನ ನೆಡ್ತೇನೆ. ಎರೆಹುಳು ಇನ್ನೂ ನಮ್ಮ ಮನೆಯ ಮುಂದೆ ಇದೆ. ವೆರಿ ಗುಡ್. ಥ್ಯಾಂಕ್ ಯು ಸರ್, ಅವಕಾಶಕ್ಕೋಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶಾರದಾ ಚಿದಾನಂದ, ಶಾರದಾ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಪ್ಯೂರ್ ಕೃಷಿನೇ ಸರ್ ನಮ್ದು. ನಾನು ಸುಮಾರು 3 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ನಮ್ಮ ಮನೆಯವ್ರಿಗೆ ಹೇಳಕ್ಕೆ, ಒಂದ್ ಎಕರೆದಷ್ಟು ಮಾಡಿ ನೋಡ್ರಿ ಈ ತರ ಇದು ಕೃಷಿನ ಅಂತ ಹೇಳಿ. ಆಮೇಲೆ ನಾನು ಮೋದಿಕೇರೊಳಗೂ ಒಂದು ಆಕ್ಟಿವಿಸೈಮ್ ಅಂತೆಲ್ಲ ಬರ್ತಿತ್ತು ಸರ್. ಅದು ಟಾನಿಕ್ ಹಾಕ್ರಿ ಅಂತ ಒಂದ್ಸಲ ತಂದಿಟ್ರೆ ಒಂದ್ ವರ್ಷ ಪೂರ್ತಿ ಹಂಗೆ ಇತ್ತು, ಹಾಕಿರ್ಲಿಲ್ಲ. ನಿನಗ್ ಕೆಲ್ಸ ಇಲ್ಲ ಮಾಡಕ್ಕೆ ಹಂಗೆ ಹಿಂಗೆ ಅಂತ. ಆಮೇಲೆ ಏನಂತಾರೆ ಹೇಳಿದ್ರೆ, ಏನು ಬೇಡ ನನಗೆ ಏನು ಕೊಡೋದ್ ಬೇಡ, 1 ಎಕರೆ ಫುಲ್ ಬಿಟ್ ಕೊಡ್ತೇನೆ, ಅವ್ರಿಗೆ ಅದನ್ನ ಮಾಡಿ ತೋರ್ಸು ಹೇಳಿ, ಏನಾರು ಬಂದ್ರೆ ಹೇಳ್ತೇನೆ ನಾನು ಅಂತಾರ ಅವ್ರು. ಆದ್ರೆ ಮೊದ್ಲಿಗಿಂತ ಸ್ವಲ್ಪ ಪರವಾಗಿಲ್ಲ ಸರ್. ಈಗ ತೋಟಕ್ಕಂತೂ ಏನು ಇದನ್ನ ರಾಸಾಯನಿಕ ಹಾಕಲ್ಲ. ಎಲ್ಲ ನಮ್ ಮನೇಲೆ ದನಗಳಿದಾವೆ. ಒಂದ್ 8 ದನ ಇದಾವೆ ಸರ್, ಆಕಳು ಎತ್ತು ಕರುಗಳೆಲ್ಲ ಸೇರಿ. ಅದ್ರದ್ದೇ ಹೆಚ್ಚು ಯೂಸ್ ಮಾಡ್ತಾರೆ. ಆದ್ರೆ ದೇಶಿ ತಳಿದಿಲ್ಲ. ಮೊನ್ನೆ ಅದನ್ನೇ ಹೇಳಿದೀನಿ. ದೇಶದಲ್ಲಿ ಇಲ್ಲ ಅಂದ್ರೆ ನಾನು ಅದು ತಳಿ ಅಂತ ನಾನು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಅದೇ ಸರ್, 2 ಎತ್ತು ಇದೆ ಸರ್, ಎತ್ತು ದೇಶಿ ತಳಿದೆ. ಆದ್ರೆ ಆಕಳು 2 ಪ್ಯೂರ್ ಶಿಂದಿ ಇದೆ, ಇನ್ನೊಂದು ಪರವಾಗಿಲ್ಲ ಸ್ವಲ್ಪ ಇದ್ರದ್ದಿದೆ. ಆದ್ರೆ ಅದೇ ಇವಾಗ ತರ್ಬೇಕು ಅಂತ ಮೊನ್ನೆ ನಾನು ಹೇಳಿದೀನಿ. ದೇಶಿ ತಳಿ ಆಕಳು 1-2 ಆಕಳು ತಗೊಂಬರ್ರಿ, ನಮಗೆ ಹಾಲು ಮನಿಗಾದ್ರೆ ಅಷ್ಟೇ ಸಾಕು, ಅದ್ರದ್ದೇ ಗೊಬ್ಬರ ಇದನ್ ಮಾಡ್ಬೋದು ಅಂತ ಅಂತ ಹೇಳಿದ್ದಾರೆ. ಸರ್, ಇದು ಬಹಳ ಒಳ್ಳೆ ಪ್ರಬಲವಾದ ಬೀಜ ಹಾಕ್ತಿದ್ದೀರಿ ಸರ್. ಖಂಡಿತ ಇದು ದೊಡ್ಡ ಮರ ಆಗೇ ಆಗತ್ತೆ ಅನ್ನೋ ನಂಬಿಕೆನೂ ಇದೆ. ಇದು ಬಹಳ ಒಳ್ಳೆ ಕಾನ್ಸೆಪ್ಟ್ ತಗೊಂಡಿದ್ದೀರಿ ಸರ್. ಥ್ಯಾಂಕ್ ಯು ಸರ್. ನಾನು ಬಹಳ 3 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಸರ್. ಇದಕ್ಕೋಸ್ಕರ ಸರೆಂಡರ್ ಎಲ್ಲ ಮೆಡಿಟೇಷನ್ ಮಾಡಾಯ್ತು, ಎಲ್ಲ ಆಯ್ತು, ಹಿಂಗ್ ಮಾಡ್ತಾರೆ ಅನ್ನೋ ಒಂದು ಇದ್ರಲ್ಲೇ ಇದೀನಿ. ಯಾವತ್ತೋ ಒಂದಿನ ಫಲ ಕೊಡ್ತತಿ ಅನ್ನೋ ಆಶಯದಲ್ಲೇ ಇದೀನಿ ಸರ್. ಥ್ಯಾಂಕ್ ಯು ಸರ್. ವೆರಿ ಗುಡ್, ಥ್ಯಾಂಕ್ ಯು. ಶಿವಗಂಗಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಇವತ್ತು ಒಳ್ಳೆ ಸಬ್ಜೆಕ್ಟ್ ಆರಿಸ್ಕೊಂಡಿದ್ದೀರಾ, ನಮ್ಗೆ ಇಷ್ಟವಾಗಿರೋ ಸಬ್ಜೆಕ್ಟ್ ಗುರುಜಿ. ನಾನು ಕೂಡ 1 ಎಕರೆಯಲ್ಲಿ ಆಧ್ಯಾತ್ಮಿಕ ಕೃಷಿ ಮತ್ತೆ ನೈಸರ್ಗಿಕ ಕೃಷಿನೇ ಮಾಡ್ತಾ ಇರೋದು ಗುರುಜಿ. ನಾನು ಕೂಡ 90% ಕೆಮಿಕಲ್ ಇಲ್ದಿರ ಊಟ ಮಾಡ್ತಾ ಇದೀವಿ ಗುರುಜಿ. ಇವಾಗ ಹಳ್ಳಿಗೆ ಬಂದ್ಮೇಲೆ ಇನ್ನೊಂದು 10% ಏನೋ ಇದೆ ಅಷ್ಟೇನೆ, ಅಷ್ಟು ಇಲ್ಲ. ಪೇಸ್ಟ್ ಇಂದನೂ ಕೂಡ ನಾವು ಯೂಸ್ ಮಾಡ್ತಾ ಇಲ್ಲ. ಹಂಗಾಗಿ ಇದೆಲ್ಲ ನೋಡಿ ಗುರುಜಿ, ನಾನೇ ಬೆಳೆದಿರೋದು ಗುರುಜಿ. ಇದೆಲ್ಲ ನೈಸರ್ಗಿಕವಾಗಿ ಬೆಳೆದಿರೋದೇ ಇದೆಲ್ಲದನ್ನು. ವೆರಿ ಗುಡ್, ವೆರಿ ಗುಡ್. ಕಾಳು ಪ್ರತಿ ಒಂದನ್ನು ಎಲ್ಲ ನೈಸರ್ಗಿಕವಾಗಿ ಬೆಳೆದಿದೀವಿ. ಅಷ್ಟೇ ಚೆನ್ನಾಗ್ ಫಲ ಕೊಟ್ಟೈತೆ ಗುರುಜಿ. ಹಂಗಂತಾರೆ, ಅಯ್ಯೋ ಗೊಬ್ಬರ ಹಾಕಿದ್ರೇನೆ ಬರೋದು, ಸೀಮೆ ಗೊಬ್ಬರ, ಅದೇನು ಇಲ್ಲ ಗುರುಜಿ. ನಮ್ಮ ಆಧ್ಯಾತ್ಮಿಕವಾಗಿ ಮಾಡಿದಾಗ
ಚೆನ್ನಾಗ್ ಫಲ ಕೊಟ್ಟಿದೆ ಗುರುಜಿ. ನನ್ಗೆ ತುಂಬಾ ಅದ್ಭುತವಾಗಿ ಬೆಳ್ಕೊಂಡಿದೀವಿ. ಇಡೀ ನಮ್ಮೂರ್ ಜನ ಎಲ್ಲ ಹಂಗಂತಾರೆ ಗುರುಜಿ, ನೀನ್ ಒಂದ್ ಹೌದು. ವರ್ಷದಲ್ಲಿ ಎಲ್ಲ ಬೆಳೆದಿದೀಯಲ್ಲ, ಎಷ್ಟ್ ಚೆನ್ನಾಗ್ ಮಾಡಿದೀಯ ಅಂತಾರೆ ಗುರುಜಿ. ಅದೊಂದ್ ಖುಷಿ ತುಂಬಾ ಇದೆ ಗುರುಜಿ. ಇನ್ನೂ ಮಾಡ್ಬೇಕು ಗುರುಜಿ. ಮತ್ ಇನ್ನೊಂದು ನಾನು ಮಾಡಿದೀನಿ ಗುರುಜಿ, ಜೀವಾಮೃತ ಅಂತಾರಲ್ಲ ಗುರುಜಿ. ನಾನು ಅಗ್ನಿಹೋತ್ರ ಮಾಡೋದಕ್ಕೆ ಹಾಲ್ ತಗೊಂಬಂದು ನಾನೇ ತುಪ್ಪ ಮಾಡ್ದೆ ಅಂತ ಹೇಳ್ದೆ. ಮಜ್ಜಿಗೆ ಬಂತು, 4 ಲೀಟ್ರು ಹಾಲಿನ ಮಜ್ಜಿಗೆ ಬಂತಲ್ಲ ಗುರುಜಿ. ಅದಕ್ಕೆ 1 kg ಬೆಲ್ಲ, ಮಜ್ಜಿಗೆ 1 ಡ್ರಮ್ಮಲ್ಲಿ ಕಲ್ಸಿಟ್ಬಿಟ್ಟಿದ್ದೀನಿ ಗುರುಜಿ. ಅದನ್ನ ನೋಡೋಣ, ಟ್ರೈ ಮಾಡೋಣ, ಗಿಡ ಯಾವ ತರ ಬರ್ತವೆ ಅನ್ಕೊಂಡ್ಬಿಟ್ಟು ನಾನು ಆ ಇದನ್ ತಗೊಂಡು ಗಿಡಕ್ಕೆ ಹಾಕಿದೀನಿ ಗುರುಜಿ. ಈ ಗಿಡಕ್ಕೆಲ್ಲ ಹಾಕಿದೀನಿ ಗುರುಜಿ. ಸ್ವಲ್ಪ ಒಣಗ್ತಾ ಇತ್ತು ಆ ಗಿಡ. ಅದ್ ಹಾಕಿದ್ಮೇಲೆ ಚೆನ್ನಾಗ್ ಚಿಗುರು ಹೊಡೆದು ಬರ್ತಾ ಇದೆ ಗುರುಜಿ. ಅದು ಟ್ರೈ ಅಷ್ಟೇ. ಮಾಡ್ತಾ ಇದ್ದೀನಿ ಗುರುಜಿ. ಹ್ಮ್ ತರಕಾರಿ ಕಟ್ ಮಾಡಿರೋದಷ್ಟೇ 1 ಗುಂಡಿ ಮಾಡ್ಬಿಟ್ಟಿದೀನಿ. ಅದ್ರೊಳಗಡೆ ತಗೊಂಡೆ ಡೈಲಿ. ನಾನ್ ಬೆಂಗಳೂರಾಗಿದ್ದಾಗಲೂ ಆ ಕೆಲಸ ಮಾಡ್ತಾ ಇದ್ದೆ, ಇವಾಗೂ ಅದೇ ಗುರುಜಿ. 1 ಚೂರು ಆಚೆ ವೇಸ್ಟ್ ಹಾಕಲ್ಲ ಗುರೂಜಿ. ಎಲ್ಲ 1 ಗುಂಡಿಗೆ ಹಾಕ್ಬಿಡ್ತೀನಿ ಎಲ್ಲದನ್ನು. ಅದ್ ಗೊಬ್ಬರ ತೆಗ್ದು ಇದಕ್ ಹಾಕ್ಬೋದು. ಅಷ್ಟೇ. ಬೆಂಗಳೂರಾಗಿರೋರಿಗೆ ಮಾತ್ರ ಕಾಂಪೋಸ್ಟ್ ಮಾಡಕ್ ಬಕೆಟು ಇವೆಲ್ಲ ಬೇಕಾಗ್ತದೆ. ಹಳ್ಳಿಯಾಗಿರೋರಿಗೆ ಏನು ಬೇಕಾಗಲ್ಲ ಅಂತ ನಾನ್ ಅನ್ಕೊಂಡಿದೀನಿ ಗುರುಜಿ. ಒಂದು ತಿಪ್ಪೆಗೆ ಹಾಕ್ಬಿಟ್ರೆ ಸಾಕು, ಗೊಬ್ಬರ ಆಗುತ್ತೆ. ಅದಕ್ಕೆ ಏನಂದ್ರೆ ನಾವೆಲ್ಲರೂ ಯಾರ್ಯಾರು ಕೃಷಿ ಮಾಡ್ತಾರೆ ಇವರೇ ನಿಜವಾದ ಅಗ್ರಿಕಲ್ಚರ್ ಸೈಂಟಿಸ್ಟ್. ಯೂನಿವರ್ಸಿಟಿಯಿಂದ ಬರ್ತಾರೆ ನೋಡಿ. ಅವ್ರು ಹೇಗಾಗಿದೆ ಅಂದ್ರೆ, ಈ ಡಾಕ್ಟರ್ಸ್ MBBS ಡಾಕ್ಟರ್ಸ್ ಹೇಗಾಗಿದ್ರೋ ಅಲೋಪತಿ ಡಾಕ್ಟರ್ ಆ ಥರ ಆಗಿದ್ದಾರೆ ಅವರು. ಏನಂದ್ರೆ ಈ ಈ ಹುಲೆ ಬಂತ ಇದು ಹೊಡಿ, ಇದು ಈ ಕೆಮಿಕಲ್ ಬಂತ ಇದು ಹೊಡಿ, ಇದಕ್ಕಿದು ಅವ್ರು ಬಿಟ್ಟರೆ ಅವ್ರ ಜ್ಞಾನನೇ ಇಲ್ಲ. ಏನು ಮಾಡ್ತೀರಾ? ಮತ್ತೆ ನೋಡಿದ್ರೆ MSc ಅಗ್ರಿಕಲ್ಚರು, BSc ಅಗ್ರಿಕಲ್ಚರ್ ಏನಕ್ಕೆ ಇದೆಲ್ಲ ಬೇಕಾಗಿದೆ? ಒಂದು ಭೂತಾಯಿ ಜೊತೆಗಿದ್ರೆ ಅದೇ ವ್ಯವಸಾಯ ತೋರಿಸ್ತದೆ. ನೀವು ವ್ಯವಸಾಯ ಮಾಡೋದೇನು ಬೇಕಾಗಿಲ್ಲ. ವ್ಯವಸಾಯ ಮಾಡೋದು ನಾವೆಲ್ಲ ಮಾಡೋದು. ನಾವೆಲ್ಲ ಒಂಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದರೆ ಭೂಮಿ ಒಳಗಡೆ ಇರುವಂಥ ಸೂಕ್ಷ್ಮ ಜೀವಿಗಳೇ ವ್ಯವಸಾಯ ಮಾಡೋದು. ನಾವು ವ್ಯವಸಾಯ ಮಾಡೋದು ಬೇಕಾಗಿಲ್ಲ. ನೋಡ್ ಜನರಿಗೆ ಗುರುಜಿ, ತೊಗರಿ ಕಾಳು ಗೊಬ್ಬರ ಏನು ಹಾಕಿಲ್ಲ ನೋಡಿ ಗುರುಜಿ. ಮರ ತರ ಬಂದಿದೆ ನೋಡಿ. ಮತ್ತೆ 100% ಬರುತ್ತೆ. ಗೊಬ್ಬರ ಏನು ಇಲ್ಲ, ಮರ ಸೇಮ್ ಆತರ ಮನೆ ಮುಂದೆ ಎಲ್ಲ ಅವೇ ಬಿದ್ದು ಹುಟ್ಟಿರೋದು ಗುರುಜಿ. 1 ಚೂರು ಅಷ್ಟೇ. ಗೊಬ್ಬರ ಇಲ್ದಿರ ತೊಗರಿ ಗಿಡ ಏನ್ ಬಂದಿದೆ. ಬೇಕಾಗಿಲ್ಲ, ಅದಕ್ಕೇನ್ ಬೇಕಾಗಿಲ್ಲ. ಅದಕ್ಕೂ ಒಳಗಡೆ ನಾವ್ ಈಗ ಎಲ್ಲ ಎಲ್ಲ ತೋರಿಸ್ತಾ ತಗೊಂತದೆ. ಇದೀನಲ್ಲ ಗುರುಜಿ, ಇದೆಲ್ಲ ಹ್ಮ್ ಯಾವ್ದು ಗೊಬ್ಬರ ಹಾಕ್ತಿರ ಬೆಳ್ದಿರೋದೆ ಗುರುಜಿ. ಹೌದು ಹೌದು. ಗಿಡ, ಉಳ್ಳಿ ಗಿಡ, ಅದೆಲ್ಲ ಗೊಬ್ಬರಕ್ಕೆ ಅಂತಾನೆ ಮಾಡಿದೀನಿ ಗುರುಜಿ ಅದನ್ನ. ಎಸ್, ವೆರಿ ಗುಡ್. ಏನೋ ಒಂದು ಸಹಾಯ ಮಾಡ್ಬೇಕಂದ್ರೆ ಭೂಮಿ ಸ್ವಲ್ಪ ಪೊರೆಯಲ್ಲಿರಬೇಕು, ನೀರು ಒಳಗಡೆ ಹೋಗ್ತಾ ಇರಬೇಕು. ಭೂಮಿ ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಸಾಕು. ಮತ್ತೆ ಅವಾಗ ಈ ಒಂಥರ ನಾನು ಹೇಳಿದಲ್ಲ, ಹ್ಯೂಮಸ್ ಅಂತಂದ್ರೆ ಒನೆ ಎಲೆಗಳು ಮತ್ತೆ ಈ ಗಂಜಲ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದೊಂಥರ ಮ್ಯಾನ್ಯೂರ್ ಥರ, ಅಂದರೆ ಗೊಬ್ಬರ ಥರ ರೆಡಿ ಮಾಡಿ ಅದು ಇದರ ಸಸ್ಯಗಳ ಅದಕ್ಕೆ ಅಂದರೆ ಮೊದಲಲ್ಲಿ ಬುಡಮೆದಲ್ಲಿ ಹಾಕಿದ್ರೆ ಸಾಕು. ಅದೇ ಒಳಗಡೆ ನಿಧಾನವಾಗಿ ಒಳಗಡೆ ಹೋಗುತ್ತೆ. ಅದೆಲ್ಲ ಆ ಸೂಕ್ಷ್ಮ ಜೀವಿಗಳೆಲ್ಲ ಒಳಗಡೆ ಹೋಗುತ್ತೆ, ಭೂಮಿ ಒಳಗಡೆ ಹೋಗಿ ಅವು ಎಲ್ಲ ಏನು ಬೇಕೋ ಸಸ್ಯಕ್ಕೆ ಬೇಕಾಗಿರೋಂಥ ನತ್ರಜನಿ, ಫಾಸ್ಫರಸ್ಸು, ಪೊಟ್ಯಾಷಿಯಮು ಇವೆಲ್ಲ ಕೊಡುತ್ತೆ. ಸೂಕ್ಷ್ಮಜೀವಿಗಳೇ ಕೊಡುತ್ತೆ. ಅಂದರೆ ಸಸ್ಯದ ಬೇರುಗಳು ಕೊಡುತ್ತೆ. ಅವ ಸಸ್ಯ ಬೆಳೀತಾನೆ ಇರ್ತದೆ. ಮಿಕ್ಕಿದೆಲ್ಲ ಸಹಜವಾಗಿ ಸಿಗೋದೆ. ಈಗ ನಾವು ಆಚೆ ಕಡೆಯಿಂದ ತಂದು ಹಾಕೋದು ಏನಿದೆ ನನಗೆ ಅರ್ಥ ಆಗಿಲ್ಲ. ಆಚೆ ಕಡೆಯಿಂದ ಎಲ್ಲೋ ಇಂದ ಯಾರೋ ಅಮೆರಿಕಾದಲ್ಲಿ ತಯಾರು ಮಾಡಿರೋದು, ಯುರೋಪಲ್ಲಿ ತಯಾರು ಮಾಡೋದೆಲ್ಲ ಅಂಥದ್ದೆಲ್ಲ ಪೆಸ್ಟಿಸೈಡು. ಅವರೆಲ್ಲ ತುಂಬ ರಿಸರ್ಚ್ ಮಾಡಿ, ಏನು ರಿಸರ್ಚ್ ಅಲ್ಲ, ಈ ಪರ್ಯಾವರಣವನ್ನು ಈ ಮಾನವನ ಹೇಗೆ ಸಾಯಿಸ್ಬೇಕಂತ ಅವ್ರು ರಿಸರ್ಚ್ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗಿ ರಿಸರ್ಚ್ ಮಾಡ್ತಾ ಇರೋದು ಮಾನವನಿಗೆ ಒಳ್ಳೇದಾಗ್ತದಂತಲ್ಲ, ಈ ಮಾನವ ಸಮಾಜನ ಏನೇ ಸಾಯಿಸ್ಬೇಕು, ಈ ಭೂಮಿ ಈ ಪರ್ಯಾವರಣ ಯಾವ ರೀತಿಯಲ್ಲಿ ಸಾಯಿಸ್ಬೇಕು, ಇದ್ರ ಎರಡೇ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಏನೇ ಮಾಡಿದ್ರು ಅವ್ರಿಗೆ ಬೇಕಾಗಿರೋದು ದುಡ್ಡು ಬರ್ಬೇಕಷ್ಟೇ. ಇಂಥ ವಿಷಪೂರಿತ ವಾತಾವರಣದಲ್ಲಿ ವಿಷಪೂರಿತ ಸಮಾಜವನ್ನು ಕಟ್ಕೊಂಡು ಏನು ಮುಂದಕ್ಕೆ ಹೋಗೋದು? ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗ್ತೀರಾ? ಸಾಧ್ಯವಾಗಲ್ಲ ಇದು. ಸೊ ಅದಕ್ಕೆ ಇಂಥವೆಲ್ಲ ನಾವು ಅಳವಡಿಸ್ಕೋಬೇಕಾಗತ್ತೆ. ಸೊ ಇನ್ನೊಂದೇನೆಂದರೆ, ಇನ್ನು ಪ್ರಧಾನ ವಿಷಯ, ಈ ಆಧ್ಯಾತ್ಮಿಕ ವ್ಯವಸಾಯ ಅಂತ ಹೇಳುವಾಗ ಒಂದು ನೈಸರ್ಗಿಕ ಅಂದರೆ ಶೂನ್ಯ ಬಂಡವಾಳದ ಕೃಷಿ ಪದ್ಧತಿಗಳು, ಎರಡನೇದು ಪಿರಮಿಡನ್ನು ಜೋಡಿಸ್ಕೊಳ್ಳೋದು, ಪಿರಮಿಡ್ ಶಕ್ತಿಯನ್ನು ಜೋಡಿಸ್ಕೊಳ್ಳೋದು. ಇನ್ನೊಂದು ನಾನು ಅಂದರೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ, ಇದು ಮುಂದೆ ಎಲ್ಲ ಕಡೆ ಪ್ರಚಾರ ಮಾಡೋಣ. ಹೆಚ್ಚಾಗಿ ನಾವು ಹೇಗೆ ಸಮಗ್ರ ಸ್ವಾಸ್ಥ್ಯ ಪ್ರಚಾರ ಮಾಡ್ತೀವೋ ಆ ರೀತಿಯಲ್ಲಿ. ಇನ್ನೊಂದು, ಈ ನಾವು ಅಂದರೆ ಮಾತಾರ್ ಫೌಂಡೇಶನ್ ಇಂದ ಕೊಡ್ತಾ ಇರುವಂಥ ಆಧ್ಯಾತ್ಮಿಕ ವ್ಯವಸಾಯದಲ್ಲಿ ಇವೆಲ್ಲ ಭಾಗಗಳು ಅಂತ ಹೇಳ್ತಾ ಇದ್ದೀನಿ ನಾನು. ಪಿರಮಿಡ್ ಅಂದರೆ ಆಧ್ಯಾತ್ಮಿಕ ವ್ಯವಸಾಯ ಅಂತೂ ಏನು ನಾವು ತಿಳಿಸ್ಕೊಡ್ತಾ ಇದ್ದೀವೋ ಮಹಾತಾರ್ ಫೌಂಡೇಶನಿಂದ, ಅದರಲ್ಲಿ ಎಲ್ಲ ಭಾಗಗಳು, ಇವೆಲ್ಲ ಅಂಗಗಳು. ಒಂದು ಶೂನ್ಯ ಬಂಡವಾಳದ ಕೃಷಿ ಪದ್ಧತಿಗಳು, ಎರಡನೇದು ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಳ್ಳೋದು,
ಮೂರನೇದು ಅಗ್ನಿಹೋತ್ರದ ಭಸ್ಮವನ್ನು ಬಳಸ್ಕೊಳ್ಳೋದು, ಅಗ್ನಿಹೋತ್ರ ನಿತ್ಯವಾಗಿ ಮಾಡೋದು. ನಾಲ್ಕನೇದು ಧ್ಯಾನ ಅಲ್ಲಿ ಖಂಡಿತ ಮಾಡಲೇಬೇಕು ವ್ಯವಸಾಯ ಕ್ಷೇತ್ರದಲ್ಲಿ. ಮೂರನೇದು ಮಾನವ ಮೂತ್ರವನ್ನು ಬಳಸ್ಕೊಂಡು ಯಾವ ರೀತಿಯಲ್ಲಿ, ಅದು ನಾನು ಮುಂದೆ ಒಂದು ಸಬ್ಜೆಕ್ಟ್ ಕೊಡ್ತೀನಿ, ಮಾನವ ಮೂತ್ರವನ್ನು ಈ ವ್ಯವಸಾಯದಲ್ಲಿ ಹೇಗೆ ಬಳಸ್ಕೋಬೇಕಂತ. ಓಕೆ, ಇಷ್ಟೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ವ್ಯವಸಾಯವನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ಆಧ್ಯಾತ್ಮಿಕ ವ್ಯವಸಾಯ ಆಗತ್ತೆ, ಸ್ಪಿರಿಚುವಲ್ ಫಾರ್ಮಿಂಗ್. ಆಯ್ತಾ? ರೈಟ್. ಥ್ಯಾಂಕ್ ಯು ಗುರುಜಿ. ರೈಟ್. ಧನ್ಯವಾದ. ಎಸ್ ಗುರುಜಿ. ಶಿವಗಂಗಮ್ಮ ಮೇಡಮ್, ನಿಮ್ಮ ಮನೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ಬರ್ತೀವಿ, ಒಂದ್ ದಿವಸ ಸ್ಟೇ ಆಗ್ತೀವಿ ಮೇಡಮ್. ನಾನು ಅದನ್ನೇ ಕಾಯ್ತಾ ಇದ್ದೀನಿ. ಒಂದ್ ದಿವ್ಸ ಬನ್ನಿ, ನೀವೆಲ್ಲ ನಿಮ್ಮಂತ ಧ್ಯಾನಿಗಳು ಬಂದು ನಮ್ಮ ಮನೆಗ್ ಬಂದು ಹೋದ್ರೆ ತುಂಬಾ ಅದ್ಭುತ. ಬನ್ನಿ ಮೇಡಮ್, ಬನ್ನಿ, ಯಾವತ್ತಾದ್ರೂನು ಬನ್ನಿ, ನಾವ್ ರೆಡಿ ಇದೀವಿ. ನನ್ ಮನ್ಸಲ್ಲಿ ಅದೇ ಓಡ್ತಾ ಇತ್ತು, ಇಲ್ಲಿ ಎಲ್ಲ ಬರ್ತಾರ ಕರೆದ್ರೆ ಅನ್ನೋದೇ ಓಡ್ತಾ ಇತ್ತು. ನೀವೇ ಹೇಳ್ತಾ ಇದ್ದೀರಾ, ಬನ್ನಿ ಮೇಡಮ್, ಆಧಾರದ ಸ್ವಾಗತ. ಕಾರ್ಯಕ್ರಮ ಒಂದು ಅಂದ್ರೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ. ನೀವಾಗ್ಲಿ, ಯಶೋಧ ಮೇಡಮ್ ಆಗ್ಲಿ, ಮತ್ತೆ ಅಲ್ಲಿ ನಿಯರ್ ಬೈ ಇದ್ರೆ ಬಹುಶಃ ನಮ್ಮ ಗೀತಾ ಮೇಡಮ್, ಎಲ್ಲರೂ ಜೋಡಿಸ್ಕೊಂಡು ಮಾಡ್ಬೋದು. ಗುರುಜಿ ಏನ್ ಗೊತ್ತಾ ಗುರುಜಿ, ಹಳ್ಳಿಲಿ ಎಷ್ಟು ಜನ ನಾನ್ ಧ್ಯಾನ ಕರಿತಾ ಇದ್ದೀನಿ, ಒಬ್ರು ಬರೋದಿಲ್ಲ ಗುರುಜಿ. ಅವ್ರಿಗೆ ಅವೇರ್ನೆಸ್ ಅನ್ನೋದು ಇನ್ನೂ ಇಲ್ಲ ಗುರುಜಿ. ಹಳ್ಳಿಲಿ ದುಡ್ಡಿಂದೇ ಬಿದ್ಬಿಟ್ಟಿದ್ದಾರೆ ಗುರುಜಿ. ಸಿಂಧಿ ಹಸ್ಗಳು ಕಟ್ಕೊಂಡ್ಬಿಟ್ಟು 5 ನಿಮಿಷ ಟೈಮ್ ಎಷ್ಟ್ ಮಾಡ್ದಿರ ದುಡಿತಾ ಇದ್ದಾರೆ. ಆದ್ರೆ ಅವೇರ್ನೆಸ್ ಅಂತ ಇಲ್ಲ ಗುರುಜಿ. ಇನ್ನ ತುಂಬಾ ದುಡಿದವರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದ್ ದಿವಸ ತಗೊಂಡೋಗಿ ಸಿಟಿಗೆ ಹೋಗಿ ಹಾಸ್ಪಿಟಲ್ ಕೊಟ್ಟು ಬರ್ತಾರೆ. ತುಂಬಾ ಕ್ಯಾನ್ಸರ್ ಪೇಷಂಟ್ ಗುರುಜಿ. ನಮ್ಮೂರಲ್ಲಿ 3 ಜನ ಒಂದೇ ತಿಂಗಳಲ್ಲಿ 2 ಸತ್ತೋದ್ರು ಗುರುಜಿ. ಅದನ್ನೇ ಹೇಳ್ತಾ ಇದ್ದೆ, ಇವರು ಎಷ್ಟು ದುಡಿತಾರೋ ಅದೆಲ್ಲ ತಗೊಂಡೋಗಿ ಒಂದ್ ದಿವಸ, ಇಲ್ಲಾಂದ್ರೆ ಇನ್ನು 10 ವರ್ಷ 5 ವರ್ಷ ಆದ್ಮೇಲೆ ಎಲ್ಲ ಒಂದೇ ಸಲ ತಗೊಂಡೋಗಿ ಡಾಕ್ಟರ್ ಕೊಟ್ಟು ಬರ್ತಾರೆ. ಇನ್ನೂ ಬೇಕಂದ್ರೆ, ಇನ್ನೂ ಸಾಲ್ತಾ ಇಲ್ಲ ಅಂದ್ರೆ ಆ ಮನೇನು ಮಾರ್ಬಿಟ್ಟು ಕೊಡ್ತಾರೆ. ಹೌದು ಗುರುಜಿ, ಇದು ಮಾತ್ರ ಸತ್ಯ. ಮಾರಕ್ ಹೋಗೋದಿಲ್ಲ ಗುರುಜಿ, ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಬೇಕಾದ್ರೆ. ಆ ತರ ದುಡ್ಡು ಕೂಡಿಡ್ಬೇಕು, ಸಾಯ್ಬೇಕು, ಇಷ್ಟೇ ಗುರುಜಿ ಇರೋದು. ನಾವು ಅನುಭವಿಸ್ ಹೋಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇಲ್ವೇ ಇಲ್ಲ ಗುರುಜಿ. ಆದ್ರೆ ಇಲ್ಲಿ ಒಂದಿದೆ ಪಾಯಿಂಟ್, ನಾವು ಹೇಳ್ತಾ ಹೋದ್ರೆ ಏನೋ ಹೇಳ್ತಾರಲ್ಲ, ಕೇಲಿ ಒಂಥರ ಅವ್ರಿಗೂ ಯಾರೋ ಸ್ವಲ್ಪ ಜನ ಅಟ್ಲೀಸ್ಟ್ ಅಲ್ಲಿ ಬದಲಾವಣೆ ಆಗುವಂತ ಅವಕಾಶ ಇದೆ. ಆ ಸ್ವಲ್ಪ ಜನ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಆ ಸ್ವಲ್ಪ ಜನ ನೀವು ಬದಲಾವಣೆ ಮಾಡಿರುವಂತ ಆ ತೃಪ್ತಿ ನಿಮ್ಗಿರ್ಬೇಕು. ಓಕೆ, ಅದೊಂದು ಸೇವೆ ನೀವು ಮಾಡಿದೀವಿ ಅಂತ ನಿಮ್ಗೊಂದು ತೃಪ್ತಿ ಇರಲಿ. ಆಯ್ತಾ? ನಿಸರ್ಗದಲ್ಲಿ ಒಬ್ಬನು ಬದಲಾವಣೆ ಮಾಡಿದ್ರು ಆ ದೊಡ್ಡ ವಿಷಯ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಆ ರೀತಿಯಲ್ಲಿ ನೀವು ಜೀವನ ಕಟ್ಕೋಬೇಕು. ಯಾವುದೇ ನಿರಾಶೆ ಪಡೋದು ಬೇಕಾಗಿಲ್ಲ. ಈಗ ಕೇಳ್ತಾ ಇಲ್ಲ, ಇಷ್ಟು ಜನ ಇದ್ದಾರೆ, ನಾನು ಹೇಳಿದ್ದು ಕೇಳ್ತಾ ಇಲ್ಲ, ಬೇಡ. ಒಬ್ರು ಕೇಳಿದ್ರ ಸಾಕು, ಅಷ್ಟೇ, ಫಿನಿಶ್. ನಮ್ಮ ತನು ಮನ ಧನ ನಮ್ಮ ಭೂತಾಯಿಗೆ ಅರ್ಪಣೆ ಮಾಡಿದ್ರೆ ಭೂಮಿ ತಾಯಿ ಯಾವತ್ತೂ ಕೆಡ್ಸೋದಿಲ್ಲ ಗುರುಜಿ. ನಮ್ಗೆ ಹೆಂಗೆ ಮಹತ್ವ ಕೊಡ್ತೀವಿ, ನಮ್ ತಾಯಿಗೆ ಹೆಂಗ್ ಮಹತ್ವ ಕೊಡ್ತೀವಿ, ಅದೇ ತರ ಭೂತಾಯಿಗೆ ಮಾತ್ರ ನಮ್ಮ ಸಮರ್ಪಣೆ ಭಾವ ಇರ್ಲೇಬೇಕು ಗುರುಜಿ. ರೈಟ್. ಈಗಿಂದ ಏನ್ ಮಾಡೋದಂದ್ರೆ, ಮಾತಾರ್ ಫೌಂಡೇಶನ್ ಅಲ್ಲಿ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಈ ಸಬ್ಜೆಕ್ಟ್ ಅನ್ನು ನೀವೆಲ್ಲರೂ ಸೇರಿಸಿ, ನಿಮ್ಮಂತ ಎಲ್ಲ ತಜ್ಞರು, ಈಗಾಗಲೇ ನೀವು ತಜ್ಞರು ಅಂತ ನಾನು ಏಕೆ ಹೇಳ್ತೀನಿ ಅಂದ್ರೆ, ಯು ಆರ್ ಎ ಸೈಂಟಿಸ್ಟ್, ಯು ಆರ್ ಎ ಸ್ಪಿರಿಚುವಲ್ ಸೈಂಟಿಸ್ಟ್. ನೀವು ಸ್ಪಿರಿಚುವಲ್ ಫಾರ್ಮಿಂಗು ಮಾಡ್ತೀರಾ, ಧ್ಯಾನವನ್ನು ಮಾಡ್ತೀರಾ, ಧ್ಯಾನವನ್ನು ಮಂಡಿಸ್ತೀರಾ, ಮತ್ತೆ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂತೀರಾ, ಜ್ಞಾನವನ್ನು ಬೋಧಿಸ್ತೀರಾ. ಎಲ್ಲ ಆಗತ್ತೆ ನಿಮ್ಮ ಕೈಯಲ್ಲಿ. ನಾವೆಲ್ಲರೂ ಸೇರಿಕೊಂಡು ಸ್ಪಿರಿಚುವಲ್ ಫಾರ್ಮಿಂಗ್ ಅಂತದನ್ನು ತುಂಬಾ ಬೆಳವಣಿಗೆ ಮಾಡಬೇಕು. ಅದರಲ್ಲಿ ಭಾಗವಾಗಿ ತುಂಬಾ ಅಂಗಗಳು ನಾನು ಈಗಾಗಲೇ ಹೇಳಿದೆ. ಪಿರಮಿಡ್ ಶಕ್ತಿ, ನೈಸರ್ಗಿಕ ಬಂಡವಾಳ, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಪದ್ಧತಿಗಳು, ಮತ್ತೆ ಪಿರಮಿಡ್ ಶಕ್ತಿ ಬಳಸ್ಕೊತಾ ಇದೀವಿ. ಅಗ್ನಿಹೋತ್ರ ಪದ್ಧತಿಯನ್ನು ಅಳವಡಿಸ್ಕೊತೀವಿ. ನಮ್ಮ ಸ್ವಮೂತ್ರವನ್ನು ಉಪಯೋಗಿಸ್ತೀವಿ. ಸ್ವಮೂತ್ರ ಉಪಯೋಗಿಸಿದ ಹೇಗೆ ಅಂತ ಅದೊಂದು ಸಬ್ಜೆಕ್ಟ್ ಮಿಕ್ಕಿದೆ, ಅದು ಟೀಚ್ ಮಾಡ್ತೀನಿ ನಾನು ಬೇಗನೆ. ಸೊ ಇವೆಲ್ಲ ಇನ್ನೂ ಏನಾದರೂ ವಿಧಾನಗಳಿದ್ರೆ, ಮತ್ತೆ ಧ್ಯಾನ ಮಾಡೋದು ಖಂಡಿತ ಮಾಡಲೇಬೇಕು. ಪ್ರತಿ ದಿವಸ ಅರ್ಧ ಗಂಟೆಯಿಂದ 1 ಗಂಟೆ ಧ್ಯಾನ ಮಾಡಲೇಬೇಕು ಆ ಕೃಷಿ ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಸ್ಪಿರಿಚುವಲ್ ಫಾರ್ಮಿಂಗ್ ಅಂತ ಸಬ್ಜೆಕ್ಟ್ ಒಳಗಡೆ ಸೇರಬೇಕಾಗಿದೆ. ದೊಡ್ಡ ಅಂಗವಾಗಿ ಬೆಳಿಬೇಕಾಗತ್ತೆ. ತಮ್ಮಂತ ತಜ್ಞರು ಅದರಲ್ಲಿ ಹೆಡ್ ಮಾಡಬೇಕಾಗತ್ತೆ, ಸಾರಥ್ಯವನ್ನು ತಗೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಮುಂದಿನ ದಿನಗಳಲ್ಲಿ ನಾನು ಎಲ್ಲೋ ನೀವು ಇನ್ವೈಟ್ ಮಾಡಲ್ಲ ಅಂತ ಸುಮ್ಮನೆ ಹಂಗೆ ಡೌಟಲ್ಲಿ ಕೇಳಿದ್ದಕ್ಕೆ ನೀವು ಆಗ್ಲೇ ಸಿದ್ಧತೆ ಆಗಿದ್ದೀರಾ. ನಾವೆಲ್ಲರೂ ಬರ್ತೀವಿ, ನೀವು ಅರೇಂಜ್ ಮಾಡಿ, ನಿಮ್ಮ ಕನಸೆಲ್ಲ ನೆರವೇರುತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಕಾರ್ಯಕ್ರಮ ಸಂಪನ್ನ ಮಾಡೋದ ಗುರುಜಿ? ಎಸ್, ಓಕೆ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಮಂಜುಳಾ ಅವರು ಮಾತಾಡಿಮ್ಮ ಕೊನೆಯದಾಗಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು.
ಗುರುಜಿ ನಮ್ಮೂರ್ಗೂ ಒಂದ್ಸತಿ ಬನ್ನಿ. ನಮ್ಮೂರಲ್ಲೂ ಸಿದ್ರು ಬೆಟ್ಟ ತರ ಬೆಟ್ಟ ಇದೆ, ನಮ್ ಮನೆ ದೇವ್ರು. ಹಂಗಾಗಿ ಅಲ್ಲೆಲ್ಲ ಹಾಲ್ಟಿಂಗು ಎಲ್ಲ ಚೆನ್ನಾಗಿದೆ. ಬೆಟ್ಟ ಹತ್ತಿ ಎಲ್ಲ ಒಂದ್ ರಾತ್ರಿ ಸ್ಟೇ ಮಾಡಿ ಬನ್ನಿ ಅಂತ ಕೇಳ್ಕೊಳ್ತೀನಿ ಗುರುಜಿ. ಖಂಡಿತ ಖಂಡಿತಮ್ಮ, ಅದು ಪ್ಲಾನ್ ಮಾಡೋಣ. ಮಧುಗಿರಿ ತಾಲೂಕು. ಎಸ್, ಸೂಪರ್ ಮೇಡಮ್, ನೀವ್ ಹೇಳದ್ಮೇಲೆ ಬಿಡ್ತೀವಾ? ನಾವೆಲ್ಲರೂ ಈಗ ರೆಡಿ ಆಗ್ಬಿಟ್ಟಿದೀವಿ. ಸೂಪರ್ ಮೇಡಮ್. ಓಕೆ, ಈಗ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಎಲ್ಲ ಕಡೆ ಸ್ವಲ್ಪ ಕಡೆ ನಡೀತಾ ಇದೆ. ಅಲ್ಲಿ ಒಂದು ಶಾರ್ಟೇಜ್ ಇದೆ, ಕೊರತೆ ಇದೆ. ಏನು ಗೊತ್ತಾ, ಅವರು ಆಧ್ಯಾತ್ಮಿಕವನ್ನು ಜೋಡಿಸೋದೇ ಇಲ್ಲ. ಅದೊಂದು ತಪ್ಪಾಗ್ತಾ ಇದೆ. ತಪ್ಪಂತ ಇಲ್ಲ, ಅದೊಂದು ಆ್ಯಡ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಯಾಕಂದರೆ ಅಲ್ಲಿ ಏನಾಗಿದೆ, ಪಿರಮಿಡ್ ಶಕ್ತಿ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ಆಮೇಲೆ ಅಗ್ನಿಹೋತ್ರ ಸ್ವಲ್ಪ ಗೊತ್ತೇ ಇಲ್ಲ ತುಂಬ ಜನಕ್ಕೆ ಅಲ್ವಾ. ಮತ್ತು ನಮ್ಮ ಸಮುದ್ರವನ್ನು ಬಳಸ್ಕೊಂಡೋದು ಅವ್ರಿಗೆ ಗೊತ್ತಿಲ್ಲ. ಸಮುದ್ರವನ್ನು ನಾವು ಸೇವನೆ ಮಾಡೋದೇ ಅಲ್ಲ, ಅದ್ರ ಜೊತೆಗೆ ಅದನ್ನು ಒಂದು ಅದ್ಭುತವಾದ ಶಕ್ತಿವಂತವಾದ ಒಂದು ಹೇಳ್ಬೇಕಂದ್ರೆ ಸಿಂಪಡಿ ಥರ, ಇಲ್ಲಾಂದರೆ ಗೊಬ್ಬರ ಥರ, ಈ ರಸಾಯನ ಥರ ಅದನ್ನು ಉಪಯೋಗಿಸ್ಬೋದು. ಅದು ಒಂದು ಸಬ್ಜೆಕ್ಟ್ ಇದೆ, ನಾನು ಟೀಚ್ ಮಾಡ್ತೀನಿ ಆಮೇಲೆ. ಬಟ್ ಇದೆಲ್ಲ ನಾರ್ಮಲ್ ಈಗಾಗಲೇ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ವ್ಯವಸಾಯ ಮಾಡೋಂಥವ್ರು ತುಂಬ ಇದ್ದಾರೆ, ಕ್ಷೇತ್ರಗಳು ನಡೀತಾ ಇದೆ. ಬಟ್ ಯಾವುದು ಗೊತ್ತಿಲ್ಲ, ಆಯಿತಾ. ಬಟ್ ಇವೆಲ್ಲನೂ ಜೋಡಿಸ್ಕೊಂಡ್ರೆ ಅದು ಸ್ಪಿರಿಚುವಲ್ ಫಾರ್ಮಿಂಗ್ ಆಗತ್ತೆ. ಓಕೆ, ರೈಟ್, ಥ್ಯಾಂಕ್ ಯು. ಎಸ್ ಗುರುಜಿ, ಈಗ ಮನೆ ಮುಂದೆ ತರಕಾರಿ ಸೊಪ್ಪು ಯಾವುದೇ ಬರ್ಲಿ, ಅಂದ್ರೆ ಗೊಬ್ಬರ ಹಾಕಿ ಬೆಳ್ದಿರ್ಬೇಕು, ಈ ತರ ಕೆಮಿಕಲ್ ಹಾಕಿ ಬೆಳ್ದಿರ್ಬಾರ್ದು ಅಂತ ಹೇಳಿದಾಗ ಯಾವ್ದಮ್ಮ ಬರುತ್ತೆ? ಎಲ್ಲ ಕೆಮಿಕಲ್ ಹಾಕಿ ಅಲ್ವಾ ಬರೋದು? ಯಾವ್ದನ್ನು ನಾವ್ ಆತರ ನೈಸರ್ಗಿಕವಾಗಿ ಬೆಳ್ದಿಲ್ಲ ಅಂತಾನೆ ಹೇಳೋರು ಹೆಚ್ಚು ಗುರುಜಿ. ಈ ತರ ಪರಿಸ್ಥಿತಿ ಇರುವಾಗ ಇದ್ರ ಬಗ್ಗೆ ಮಾಹಿತಿ ತಂದಿದ್ದು ಸತ್ಸಂಗ ಎಲ್ಲ ತುಂಬಾ ಉಪಯೋಗ ಆಗುತ್ತೆ ಗುರುಜಿ. ನಮ್ಮಿಂದಲೇ ಇದು ರೀಚ್ ಆಗ್ಬೇಕು. ಹೌದು, ಖಂಡಿತ. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಪ್ರತಿದಿನ ನಮಗೆ ಯೋಗ, ಧ್ಯಾನ, ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಗಳು. ಹಾಗೂ ಸುರನಾಗಂಬಿಕಾ ಮೇಡಮ್ ಅವರ ಧ್ಯಾನ ಅನುಭವ ಕೇಳಿದ್ದ ನಾವೆಲ್ಲರೂ ಪುಣ್ಯರು, ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ನೈಸರ್ಗಿಕ ವ್ಯವಸಾಯದ ಬಗ್ಗೆ ಇವತ್ತು ಅದ್ಭುತವಾದ ಚರ್ಚೆ ಆಗಿದೆ. ಇದನ್ನ ಆದಷ್ಟು ನಾವುಗಳೇ ಪ್ರಚಾರ ಮಾಡಬೇಕು, ನಮ್ಮಲ್ಲೇ ಅದು ಹುಟ್ಟಬೇಕು, ನಾವೇ ಅದನ್ನ ಮುಂದೆ ತರಬೇಕು. ಯಾವ್ಯಾವ ರೀತಿ ಎಲ್ಲ ನೈಸರ್ಗಿಕ ವ್ಯವಸಾಯ ಮಾಡಬಹುದು ಅದನ್ನೆಲ್ಲ ಹೆಚ್ಚಿಗೆ ಜನರಿಗೆ ನಾವೇ ಮಾಡ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದ.